ಬೆಟ್ಟದ ಬೋಧನೆ ಆ 3 ಅಧ್ಯಾಯಗಳು ನಾವು ಕಂಪ್ಲೀಟ್ ಮಾಡುವಾಗ ನಮಗೆ ಈಗಲಿರುವ ಪ್ರಶ್ನೆ ಏನಿರ್ಬೋದಂದ್ರೆ, ಈ ದೇವರ ಚಿತ್ತ ನಾನು ಹೇಗೆ ಅರ್ಥ ಮಾಡ್ಲಿ? ಅದು ನನ್ನ ಪ್ರಕಾರ ಪ್ರೇಯರ್ ಅಲ್ಲಿ ಎಲ್ರಿಗೂ ಇರುವ ಒಂದು ಕನ್ಫ್ಯೂಷನ್ ಇರ್ಬೋದು. ಈ ವಚನಗಳು ನಾವು ಸುಮಾರು ಬಾರಿ ನಾವು ಧ್ಯಾನಿಸಿದ್ದೇವೆ ಅಂತ ಹೇಳುವಾಗ ಇವನ್ ಪರಲೋಕ ಪ್ರಾರ್ಥನೆಯಲ್ಲೂ ನಿಮ್ಮ ಚಿತ್ತ ನೆರವೇರಲಿ ಎಂಬ ರೀತಿಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ಅದು ನಾವು ಆ ಒಂದು ಟಾಪಿಕ್ ನಾವು ಎಷ್ಟೇ ಆಳವಾಗಿ ಚಿಂತಿಸಿದ್ರೂ ಸಾಕಾಗಲ್ಲ. ಸೊ ಇದರ ಮೇಲೆ ಇವತ್ತು ಸ್ವಲ್ಪ ನಾವು ಚಿಂತಿಸೋಣ. ಯಾಕಂದ್ರೆ ದೇವರ ಚಿತ್ತವನ್ನು ತಿಳಿದ್ರೆ ಮಾತ್ರನೇ ನಾವು ಅದು ಅನುಸರಿಸಲು ಸಾಧ್ಯ. ಈವನ್ ಬೈಬಲ್ ಅಲ್ಲಿ ಇರುವ ವಚನ ಆದ್ರೂ ಸಹ ಅವರು ನಮಗೆ ಪ್ರೇರೇಪಿಸದೆ ಅನುಸರಿಸಲು ನಮ್ಗೆ ಸಾಧ್ಯ ಆಗಲ್ಲ. ಸೊ ಈ ದೇವರ ಚಿತ್ತದ ಆ ಒಂದು ಮಹತ್ವ ನಾವು ಈ ದಿನದಲ್ಲಿ ಸ್ವಲ್ಪ ಕಾಲದಲ್ಲಿ ನಾವು ಧ್ಯಾನಿಸೋಣ. ಪ್ರಿಯರೇ, ಕೆಲವುದೆಲ್ಲ ರಿಪೀಟೇಷನ್ ಆಗ್ಬಹುದು, ಆದ್ರೆ 1 ಸಾಮುವೇಲ 15ನೇ ಅಧ್ಯಾಯದಲ್ಲಿ 1ರಿಂದ ನಾವು ಓದುವಾಗ, ಪ್ರಿಯರೇ, ಮೊದಲನೇ ಅರಸ ಸೌಲ. ಆ ಸೌಲನನ್ನು ಅರಸನಾಗಿ ಮಾಡಿದ ನಂತರ ದೇವರು ಸೌಲನಿಗೆ ಹೇಳುವ ಒಂದು ಕೊಡುವ ಜವಾಬ್ದಾರಿ ಇದು ಇವನು ಯಾವ ರೀತಿ ಅರ್ಥ ಮಾಡಿದ್ದಾನೆ ಎಂಬುದು ನಾವು ತಿಳಿದರೆ ನಮಗೂ ದೇವರ ಚಿತ್ತ ಅರ್ಥ ಮಾಡುವ ಆ ರೀತಿ ಹೇಗಿದೆ ಅಂತ ಸ್ವಲ್ಪ ಮಟ್ಟಕ್ಕೆ ಅರ್ಥ ಮಾಡಲು ಪ್ರಯತ್ನ ಪಡಬಹುದು. ಓದ್ತೀರಾ? 1 ಸಾಮುವೇಲ 15:1. ಸಮುವೇಲನು ಸೌಲನಿಗೆ, ಸರ್ವೇಶ್ವರ ಸ್ವಾಮಿ ನಿನ್ನನ್ನು ತಮ್ಮ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಅಭಿಷೇಕಿಸುವುದಕ್ಕಾಗಿ ನನ್ನನ್ನೇ ಕಳುಹಿಸಿದರು ಅಲ್ಲವೇ? ಅವರು ಈಗ ಹೇಳುವುದನ್ನು ಕೇಳು. ಅವರೀಗ ಕೇಳುವುದನ್ನು ಕೇಳು. ಇಲ್ಲಿ ದೇವರ ಚಿತ್ತ. ಓಕೆ, ಓದಿ. ಇಸ್ರಾಯೇಲರು ಈಜಿಪ್ಟಿನಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕ್ಯರು ಅವರಿಗೆ ವಿರುದ್ಧವಾಗಿ ನಿಂತು ತೊಂದರೆ ಪಡಿಸಿದರು. ಆದುದರಿಂದ ಒಂದು ನಿಮಿಷ ನೋಡಿ. ವಿಮೋಚನಾ ಕಾಂಡದಲ್ಲಿ 17ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಅಮಲೇಕ್ಯರು ಇಸ್ರಾಯೇಲರ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಆವತ್ತೇ ಮೋಶೆ ಕರಗಳೆತ್ತಿ ಪ್ರಾರ್ಥಿಸಿ ಅವರಿಗೆ ಇಸ್ರಾಯೇಲರಿಗೆ ಜಯವನ್ನು ದೇವರು ಕೊಟ್ಟಿರುವುದು. ಇದು ಈ ಜನಾಂಗ ಅಮಲೇಕ್ಯರು. ಓಕೆ, ಸೊ ದೇವರು ಹೇಳ್ತಾ ಇದ್ದಾರೆ, ನಮ್ಗೆ ಒಂದು ಸಂಶಯ ಬರ್ಬಹುದು, ದೇವರು ಈ ರೀತಿ ಎಲ್ಲ ಹೇಳಕ್ಕಾಗ್ತದ? ಅವರನ್ನು ಕೊಂದಾಕಿ. ಓದಿ ಸಿಸ್ಟರ್ ವೆರೋನಿಕೆ ಸಿಸ್ಟರ್. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದೆಲ್ಲವನ್ನು ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು ಈಗ ನೀವು ಅವರನ್ನು ಸೋಲಿಸಿ ಅವರಿಗಿರುವುದೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ನಮ್ಗೆ ಎಲ್ರಿಗೂ ಈಗ ನಿಮ್ಗೊಂದು ಸಂಶಯ ಬರ್ಬೋದು, ದೇವರೆಲ್ಲರನ್ನು ಪ್ರೀತಿಸುವ ದೇವರು ಈಗ ಹಾಳು ಮಾಡಿ ಎಂದು ಹೇಳಕ್ಕಾಗ್ತದ? ಕೊಂದಾಕಿ ಎಂದು ಹೇಳಕ್ಕಾಗ್ತದ? ಏನ್ ಹೇಳ್ತೀರಾ ಈ ವಿಷಯದಲ್ಲಿ? ತರದ ದೇವರಿಗೆ ಒಂದು ಪ್ಲಾನ್ ಇರ್ತದೆ. ಆದ್ರೆ ಮನುಷ್ಯ ನಾವೇನ್ ಮಾಡ್ತೀವಿ ಅಂದ್ರೆ ಚೆನ್ನಾಗಿರೋದ್ ಬಂದಾಗ ಅದ್ರ ಮೇಲೆ ನಿಂತ್ಕೊಡ್ತೀವಿ, ಆ ಕಡೆ ದೇವ್ರ ಕಡೆ ನೋಡಲ್ಲ. ಒಂದ್ ಸ್ವಲ್ಪ ಐಟಮ್ಗಳು ನಮ್ಗೆ ಇವಾಗ ಯಾವ್ದು ಒಂದ್ ಒಳ್ಳೆ ಕಾರ್ಯ ಮಾಡಿದ್ರೆ ಅದ್ರ ಬಗ್ಗೆ ಮಾತು ಚಿಂತೆ ಮಾಡ್ತೀವಿ, ಆ ಕಾರ್ಯ ಮಾಡಿದ್ರೆ ದೇವ್ರ ಬಗ್ಗೆ ನಾವು ಚಿಂತೆ ಮಾಡಲ್ಲ. ಇದೊಂದ್ ಸ್ವಲ್ಪ ಆ ಕಡೆ ತೋರ್ಸ್ಕೊಡ್ತಾ ಇದ್ರೆ. ಓಕೆ, ಪ್ರೇರಣೆ ಏನ್ ಹೇಳ್ತೀರಾ ಈ ವಿಷಯದಲ್ಲಿ? ಒಂದು ಅಧಿಕಾರ ಒಂದು ದೇವರು ಆಯ್ಕೊಂಡ ಮೇಲೆ ಸರ್ ಕೆಲವುದನ್ನ ಕೆಡಿಸ್ತಾರೆ ದೇವ್ರು. ಹಾಳು ಮಾಡಿ ಅಂತ ಹೇಳಿದ್ರೆ ಕೆಲವ್ದು ಮಾಡಿದ್ರೆ ಕೆಲವು ಸ್ಟ್ರಿಕ್ಟ್ ಆಗಿ ಹೋಗಿ ನಿಲ್ಲಬೇಕು ಅಂತಾನೆ ದೇವ್ರ ಚಿತ್ತ. ಕೆಲವ್ದು ಹಾಳಾಗ್ಬೇಕಂದ್ರೆ ದೇವರಿಗೆ ಇಷ್ಟ ಇಲ್ಲದಿರುವ ಕೆಲವು ಗುಣಗಳೆಲ್ಲ ಅಲ್ಲಿ ಹೋಗ್ಲೇಬೇಕು. ಅಲ್ಲ, ನಮ್ಗೆ ಬರೋ ಡೌಟ್ಸ್, ದೇವರು ಒಂದು ಪ್ರೇರಣೆ ಕೊಡುವಾಗ ನಮ್ಗೆ ಬರೋ ಡೌಟ್ಸ್, ಈಗ ದೇವರು ಹಾಳು ಮಾಡಕ್ಕೆ ಹೇಳಿದ್ದಾರೆ, ಇದು ಆಗುತ್ತಾ? ಇದು ದೇವರ ಚಿತ್ತಾನ? ಈ ಸಂಶಯ ನಮಗೆ ಬರುತ್ತೆ ಕೆಲವೊಮ್ಮೆ, ಅಲ್ವಾ? ಕೆಲವೊಮ್ಮೆ ಈ ದೇವ್ರ ಚಿತ್ತಿಗೆ ಬರ್ಬೇಕಾದ್ರೆ ಕೆಲವುದನ್ನ ಕೆಟ್ಟದನ್ನೇ ತೋರಿಸ್ತಾರೆ ಸರ್. ಕೆಲವುದು ಕೆಟ್ಟದನ್ನೇ ತೋರಿಸ್ತಾರೆ. ವಿಷ, ಕೆಲವು ವಿಷವನ್ನ ಆ ವಿಷ ಹಾವು ಏನೋ ಒಂದ್ ಕಡೆ ಹೋದುವಾಗ ಹಾವು ಕಡಿದು ಸುಮಾರು ಜನ ಸತ್ರು, ಆಮೇಲೆ ಏನೋ ದೇವ್ರ ಹತ್ರ ಬಂದ್ರು.
ಯಾಕೆ ದೇವರಿಗೆ ಕಡೆಗೆ ಅವಶ್ಯಕತೆ ಇದೆಯಾ ಅಂತ ಒಂದು ಕ್ವಶನ್ ಬರುತ್ತೆ. ಯಾವ ಕಡೆಗೆ ಹಾಕ್ಬಿಟ್ರು ವಿಸಾವಣೆ ಯಾಕೆ ತರ್ಬೇಕು ಮಾಡಿ. ಕೆಲವೊಮ್ಮೆ ಈಗ ಯೋಬನಿಗೆ ಸೈತಾನಿಗೆ ಯಾಕೆ ಉತ್ತರ ಕೊಟ್ರು, ಹೋಗು ನೀನೆಲ್ಲ ಅವನ್ನೆಲ್ಲ ಹಾಳು ಮಾಡು, ಎಲ್ಲ ತಗೊಳ್ಳೋದು ಯಾಕೆ ಹೇಳಿದ್ರು ದೇವರು. ಕೆಲವುದೆಲ್ಲ ನೋಡ್ಬೇಕಾದ್ರೆ ಈ ಸ್ಥಿತಿಗೆ ಬರ್ಬೇಕಾದ್ರೆ ಕೆಲವುದೆಲ್ಲ ದೇವರೇ ಕಲಿಸ್ತಾರೆ ಸರ್ ಅಂತ ನನಗೆ ಅನಿಸ್ತದೆ. ಓಕೆ, ಪ್ರೇರಣೆ ಆಕ್ಚುಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ದೇವರು ಎಂದು ಹೇಳುವಾಗ ಆ ದೇವರು ಇಸ್ರಾಯೇಲ್ ದೇವರು, ಯಾಕೋಬನ ದೇವರು ಅಲ್ವಾ. ಈ ರೀತಿ ಇಸ್ರಾಯೇಲಿನ ದೇವರು ಎಂಬ ರೀತಿ ಒಂಥರ ಪೊಲಿಟಿಕಲ್ ದೇವರು. ತನ್ನ ರಾಜ್ಯವನ್ನು ಜಯ ಕೊಡಬೇಕು, ತನ್ನ ರಾಜ್ಯವನ್ನು ಸಂರಕ್ಷಿಸಬೇಕು. ಈ ರೀತಿಯಲ್ಲಿ ನಾವು ಹೆಚ್ಚಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಸೊ ಇಸ್ರಾಯೇಲನ್ನು ಸಂರಕ್ಷಿಸಲು ತಡೆಯಾಗಿರುವುದೆಲ್ಲ ಅವರು ಇದು ಮಾಡ್ತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ. ಇಸ್ರಾಯೇಲ್ ತನ್ನ ಸ್ವಂತ ಜನ ಅಲ್ವಾ. ಫರೋವನ ವಿರುದ್ಧವಾಗಿಯೂ ಇದೇ ನಡೀತು. ತನ್ನ ಜನರಿಗೆ ಸಂರಕ್ಷಣವನ್ನು ಕೊಡುವ ದೇವರು. ಆಕ್ಚುಲಿ ಹೊಸ ಒಡಂಬಡಿಕೆಗೆ ಬರುವಾಗಲೇ ಅವರು ಎಲ್ಲರ ಆ ಒಂದು ದೇವರು ಎಂಬ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಈಗ ಬರೀ ಇಸ್ರಾಯೇಲರಲ್ಲಿ ಮಾತ್ರ ಅಲ್ಲ, ಎಲ್ಲರೂ ಇಡೀ ವಿಶ್ವದ ದೇವರು ಎಂಬ ರೀತಿಯಲ್ಲಿ ನಾವು ಕಾಣ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಮೇನ್ ಆಗಿ ಇಸ್ರಾಯೇಲ್ ಅವರ ದೇವರು ಎಂಬ ರೀತಿಯಲ್ಲಿ ಬೈಬಲಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಅವರ ಸಂರಕ್ಷಣೆ ಒಂದು ಪೊಲಿಟಿಕಲ್ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ. ಈಗ ನಾವು ನೋಡೋದಾದ್ರೆ ದೇವರು ಏನ್ ಹೇಳಿದ್ದಾರೆ, ಮತ್ತೊಮ್ಮೆ ಓದಿ 3ನೇ ವಾಕ್ಯ. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು ಹಾಗೂ ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಉಳಿಸದೆ ಕೊಂದು ಹಾಕು ಎಂದು ಹೇಳುತ್ತಾರೆ. ಇದೆಲ್ಲ ಕೊಂದು ಹಾಕು. ಓಕೆ, ಸೊ ದೇವರು ಸೌಲಿಗೆ ತನ್ನ ಚಿತ್ತವನ್ನು ಹೇಳಿದ್ದಾರೆ. ಈಗ ಸೌಲನ್ ಏನ್ ಮಾಡಬೇಕು? ಅದೇ ಹೋಗಿ ಮಾಡಬೇಕು. ಆಯ್ತಾ? ಸ್ವಲ್ಪ ಮುಂದೆ ಓದ್ತೀರಾ? ಸೌಲನು ತಲಾಯೆಮನಲ್ಲಿ ಸೈನ್ಯವನ್ನು ಕೂಡಿಸಿ ಲೆಕ್ಕ ತೆಗೆದು ಅದರಲ್ಲಿ 2,00,000 ಮಂದಿ ಕಾಲಾಳುಗಳಿದ್ದರು. ಯೋಧರು 10,000 ಮಂದಿ ಇದ್ದರು. ಅವನು ಇವರೊಡನೆ ಅಮಲೇಕ ರಾಜಧಾನಿಯ ಬಳಿಗೆ ಹೋಗಿ ಅಲ್ಲಿನ ಒಂದು ತಗ್ಗಿನಲ್ಲಿ ಹೊಂಚು ಹಾಕುತ್ತಿದ್ದನು. ಆದರೆ ಸೌಲನ್ ದೇವರ ಚಿತ್ತ ಅನುಸರಿಸಿದ್ದರ ಇದುವರೆಗೆ? ಇದುವರೆಗೆ ಅನುಸರಿಸಿದ್ದಾರೆ. ದೇವರು ಹೇಳಿದ್ರು ಹೋಗಿ ಯುದ್ಧ ಮಾಡಿ ಅಂತ ಹೇಳಿದ್ರು. ದೇವರು 2,00,000 ಜನರನ್ನು ಸೇರಿಸಿ ಸೌಲ ಹೋಗಿ ಈ ಅಮಲೇಕರ ವಿರುದ್ಧವಾಗಿ ಯುದ್ಧ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಸೋ ಫಾರ್ ಸೋ ಗುಡ್, ಇದುವರೆಗೆ ಓಕೆ. ಆದ್ರೆ ಇನ್ನು ಮುಂದೆ ಓದಿ. ಆದರೆ ಕೆನ್ಯರಿಗೆ ಅವನಿಗೆ, ನೀವು ಅಮಲೇಕರನ್ನು ಬಿಟ್ಟು ಹೋಗಿ, ಇಲ್ಲವಾದರೆ ನೀವು ಅವರೊಡನೆ ನಾಶವಾದಿರಿ. ಇಸ್ರೇಲ್ ಈಜಿಪ್ಟ್ನಿಂದ ಬರುತ್ತಿರುವಾಗ ನೀವು ಅವರಿಗೆ ದಯೆ ತೋರಿಸದಿರಲ್ಲವೇ ಎಂದು ಹೇಳಿ ಕಳುಹಿಸಿದನು. ಅದರಂತೆ ಅವರು ಅಮಲೇಕರನ್ನು ಬಿಟ್ಟು ಹೋದರು. ಆಗ ಸೌಲನು ಅಮಲೇಕರನ್ನು ಅವಿಲಾ ಪ್ರಾಂತ್ಯದಿಂದ ಈಜಿಪ್ಟ್ ಪೂರ್ವ ದಿಕ್ಕಿನವರೆಗೆ ಶೂರರವರೆಗೂ ಸದೆಬಡಿಯುತ್ತಾ ಹೋದನು. ಅವರ ಅರಸನಾದ ಅಗಾನನು ಜೀವಂತವಾಗಿ ಹಿಡಿದು ಜನರೆಲ್ಲರೂ ಕತ್ತಿಯಿಂದ ಸಂಹರಿಸಿದರು. ಸೌಲನು ಹಾಗೂ ಇಸ್ರೇಲ್ ಅಗಾನನ್ನು ಮಾತ್ರವಲ್ಲ, ಮೇಲ್ತರದ ಕುರಿ, ದನ, ಕುರಿ ಮರಿಗಳ, ಕೊಬ್ಬಿದ ಪಶುಗಳ ಹಾಗೂ ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡದ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲವಂತ ಹೀನಾಯವಾದವನ್ನು ನಾಶ ಮಾಡಿಬಿಟ್ಟರು. ಓಕೆ, ಇಲ್ಲಿ ಪ್ರಯೋಜನಕರವಾದ ಚೆನ್ನಾಗಿರುವ ಐಟಮ್ಸ್ ಅನ್ನು ಸೌಲ ನಾಶ ಮಾಡದೆ ಉಳಿಸಿ ಹೀನಾಯವಾಗಿರುವುದು ನಾಶ ಮಾಡಿದ್ರು. ಇದೇನೆ ಆಕ್ಚುಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದು ಇಲ್ಲಿ. ಓಕೆ, ದಯಾಲ್ ಏನ್ ಹೇಳ್ತೀರಾ ಈ ಒಂದು ಪಾಯಿಂಟ್ ಅಲ್ಲಿ? ದೇವ್ರು ಏನ್ ಹೇಳಿದ್ರು ಅದನ್ನ ಮಾಡ್ಬೇಕಿತ್ತು ಅಷ್ಟೇ. ಅವನು ಅಲ್ಲಿ ಅವನಿಗೆ ಏನು ಆದ್ರೆ ಇವನ್ ಮಾಡಿರೋದ್ರಲ್ಲಿ ತಪ್ಪು ಅಂತ ಹೇಳೋದಾರ ನೋಡಿ. ಈಗ ಆಗಾನನ್ನು ಉಳಿಸಿದರು ಅಂದ್ರೆ ಇವನ ಕಂಟ್ರೋಲ್ ಅಲ್ಲಿದೆ, ಎನಿ ಟೈಮ್ ಕೊಲ್ಬಹುದು ಅಲ್ವಾ? ಆದ್ರೆ ಮುಗಿಸು ಅಂದ್ರೆ ಮುಗಿಸ್ಬಿಡ್ಬೇಕಲ್ವಾ ಬ್ರದರ್? ಜಸ್ಟ್ ಡೂ ಆಸ್ ಐ ಅಷ್ಟೇ ಅಲ್ವಾ? ನಮ್ಗೆಲ್ರಿಗಿರುವ ಪ್ರಾಬ್ಲಮ್ ಇದೇನೆ. ದೇವರಂತ ಮಾತು ಹೇಳಿದ್ರೆ
ನಾವು ಆಡ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಸ್ವಲ್ಪ ಕಾಮನ್ ಸೆನ್ಸ್ ಅಲ್ಲಿ ಉಪಯೋಗಿಸ್ತೀವಿ. ದೇವರನ್ನು ಮಾತು ಹೇಳಿದ್ರೆ ನಾವು ಅದು ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕು. ಅದರಲ್ಲಿ ಒಂಚೂರು ಆಚೀಚೆ ನಮ್ದು ಸೇರ್ಸಂಗಿಲ್ಲ. ನಮ್ದು ಸೇರಿಸ್ಬಿಡುವಾಗ ಏನಾಗ್ತದೆ, ಅದು ಪೊಲ್ಯೂಟ್ ಆಗ್ತದೆ. ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥನೆಯಲ್ಲಿ ನಾವು ಇಷ್ಟು ಬಂತನಂದ್ರು ನಮ್ಮ ಜೀವನದಲ್ಲಿ ತಪ್ಪಿ ಹೋಗುವ ಒಂದು ಮಾರ್ಗವಿದೆ ಆಗಿದೆ. ನಮ್ದು ಸ್ವಲ್ಪ ಸೇರಿಸ್ತೀವಿ, ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ತೀವಿ. ದೇವರಿಗೆ ಏನೋ ಮಿಸ್ಟೇಕ್ ಆಗಿರ್ಬೋದು, ವಯಸ್ಸಾಯ್ತಲ್ಲ. ಸೊ ಆ ರೀತಿ ನಾವು ನಮ್ದು ಸ್ವಲ್ಪ ಫ್ರೆಶ್ ಆಗಿರೋ ಮೈಂಡ್ ಸೆಟ್ ಸೇರಿಸುವಾಗ ದೇವರ ಪ್ಲಾನ್ ಕೊಲ್ಯಾಪ್ಸ್ ಆಗ್ತದೆ. ಈಗ ಈ ಒಂದು ಡಿಸೊಬೀಡಿಯನ್ ಇಂದ ಏನೆಲ್ಲ ಆಗಿದೆ ಪರಿಣಾಮ ಮೇಲೆ? ನಿಜವಾಗ್ಲು ಇಲ್ಲಿ ತುಂಬಾ ನಮ್ಮನ್ನ ಹೋಲಿಕೆ ಮಾಡುವಾಗ ನೋಡಿ, ಅವನು ಚೆನ್ನಾಗಿರೋ ಕುರಿಮರಿ ಕೊಬ್ಬಿ ತೆಗೆದು ಎಲ್ಲ ಉಳ್ಸ್ಕೊಬಿಟ್ಟು ಬೇಡವಾದ ಈನಸತಿ ಅಂತ ಕುಂದಾಕಿದ್ರು ಅಂತ. ನಿಜವಾಗ್ಲು ಸರ್ ಇದ್ರಲ್ಲಿ ನೋಡುವಾಗ ಒಂದು ಸತಿ ನಾವು ಯೋಚನೆ ಮಾಡಿ ದೇವ್ರ ತೆಗ್ದ್ರೆ ಅದನ್ನು ಪರಿಪೂರ್ಣವಾಗಿ ಹೋಗ್ಬೇಕು. ನೀವ್ ಹೇಳಿದ್ರೆ ಏನಾಗ್ತದೆ ಗೊತ್ತಾ, ಕೆಲವೊಮ್ಮೆ ನಮ್ಮ ಮನ್ಸಿಗೆ ಬರೋದೇನ್ ಗೊತ್ತಾ, ಈಗ ಮನೆಯನ್ನು ಕೂಡ ತಗೊಳ್ಳಿ ಮತ್ತೆ ಒಂದು ಜಾಗ ಕೂಡ ತಗೊಳ್ಳಿ, ದೇವ್ರು ಹೇಳ್ತಾರೆ ಈ ಜಾಗಕ್ಕೆ ಹೋಗಿ ಅಂತ. ಈಗ ನಾವು ಮಂಡ್ಯದಲ್ಲಿ ಯೋಚನೆ ಮಾಡ್ಬೇಕಾದ್ರೆ, ನಿಮ್ಗೆ ಮನೆ ಇರ್ಬೇಕಾದ್ರೆ ಎಂತ ಸರ್ ಬೆಳೆದ ಬೆಳವಣಿಗೆ ನಿಮ್ಗೆ ಮಂಡ್ಯದಲ್ಲಿ, ಎಂತ ಒಂದು ಹೆಸರು, ಎಂತ ಒಂದು ಜಾಯ್ ಅಂದ್ರೆ ನಿಜವಾಗ್ಲೂ ಆ ಒಂದು ಸ್ಪೀಡ್, ಆ ಒಂದು 3 ವರ್ಷ ಇದ್ರು, ಈಗ ಎಷ್ಟು ವರ್ಷ ಗೊತ್ತಿಲ್ಲ ನನಗೆ. ಆ ಇದ್ದು ದಿನಗಳೆಲ್ಲ ಒಂಥರ ಅಭಿಷೇಕದ ದಿನಗಳು. ಆದ್ರೆ ಸಡನ್ ಆಗಿ ಗೊತ್ತಿಲ್ಲ ಮಂಡ್ಯ ಬಿಡ್ತಾರೆ. ಅಂದ್ರೆ ಒಳ್ಳೆ ಸ್ಥಳ, ಒಳ್ಳೆ ಜಾಗ. ಆ ಮನೆ ನನಗೆ ಗೊತ್ತು, ಕಟ್ಬೇಕಾದ್ರೆ ಜಪಮಾಲ ವರ್ಷ ಮುಡಿಗಿಂತ ನಿಮ್ದು ಶ್ರೇಷ್ಠವಾದದ್ದು. ಗಾರೆ ಹಾಕಿದ್ದು, ಕ್ಯೂರಿಂಗ್ ಮಾಡ್ಬೇಕದ್ದು, ಆ ಕೆಲಸಗಳು ಅಷ್ಟು ಚೆನ್ನಾಗಿ ಮಾಡಿದ್ರು, ಮೇಲ್ಗಡೆ ಒಂದು ಅಪ್ಡೇಟ್ ಮಾಡೆ. ಇದೆಲ್ಲ ನೋಡ್ಬೇಕಾದ್ರೆ ಸಡನ್ ಆಗಿ ಹೋಗ್ಬೇಕಾದ್ರೆ ಒಳ್ಳೇದು. ಆದ್ರೆ ನೀವೇನು ಕಂಡಮಾಗಿ ಬಿಡ್ಲಿಲ್ಲ ಅಲ್ಲಿ, ಆ ಮನೆ ಆಗ್ಲಿ ಇರೋದಲ್ಲಿ ಒಳ್ಳೇದನ್ನ ತ್ಯಜಿಸ್ಬೇಕು. ಅಂದ್ರೆ ಈ ಜಾಗಕ್ಕೆ ಹೋಗೋದ್ರೆ ಸರ್, ಅಲ್ಲಿ ಹೋದಾಗ ಮಾತ್ರ ಅಲ್ಲಿ ದೇವ್ರ ಕಾರ್ಯ ನಡೆಯೋದು. ನೋಡಿ, ಈಗ ನೀವು ಆ ಜಾಗ ಬಿಟ್ರಿ, ಅದು ದೇವರು ಇನ್ನೂ ಮೇಲೆ ತಗೊಂಡು ಹೋದ್ರು. ನಾವಾಗ ಏನ್ ಮಾಡ್ತೀವಿ, ತುಂಬಾ ಯೋಚನೆ ಬರ್ತದೆ ಸರ್. ಒಳ್ಳೇದು ಬಿಡಕ್ಕೆ ಮನ್ಸು ಬರಲ್ಲ. ಬಿಡ್ಬೇಕಾದ್ರೆ ಯಾವ್ದು ನಮ್ಗೆ ಬೇಡವಾಗಿದೆಯೋ, ಸ್ವಲ್ಪ ಕಷ್ಟಕರವಾಗಿದೆಯೋ ವ್ಯಕ್ತಿ ಕೂಡ ನೋಡಿ, ಈ ವ್ಯಕ್ತಿ ಬಿಡ್ಬೇಕು, ನಮ್ಗೆ ಇಷ್ಟವಾದ ವ್ಯಕ್ತಿ ದೂರ ಇಟ್ಬಿಡ್ತೀವಿ. ನಮ್ಗೆ ಬೇಡವಾದ ವ್ಯಕ್ತಿ, ನಮ್ಗೆ ಇಷ್ಟ ಬರೋದನ್ನ ಮಾತ್ರ ಹತ್ರ ತಗೊಳ್ತೀವಿ. ಇದ್ರದ್ದು ಕೂಡ ನಡೀತಿದೆ ಕೆಲವೊಮ್ಮೆ. ಅದು ನಿಜವಾಗ್ಲೂ ಸರ್, ಅದು ತುಂಬಾ ದೇವರ ಚಿತ್ತ ಕಂಡುಹಿಡಿದು ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನಮ್ಮ ಅವಸ್ಥೆ ಏನಾಗಿದೆ. ಈಗ ಒಂದು ಹೇಳ್ತೀನಿ, ಈಗ ನಿಮ್ಗೆ ಬಿಸಿನೆಸ್ ಇದೆಯಲ್ಲ, ಕೆಲವರು ಹೇಳ್ತಾರೆ ನೋಡಿ, ಈಗ ನೀವು ದುಡ್ಡು ಮಾಡಬೇಕು, ಕಷ್ಟಪಡ್ಬೇಕು, ಈಗ ಕಷ್ಟಪಡ್ಬೇಕಾದ ಸಮಯ. ಈಗ ಏನಾಗುತ್ತಂದ್ರೆ ನಮ್ಮ ಕಾಮನ್ ಸೆನ್ಸ್ ಅದರಲ್ಲಿ ಉಪಯೋಗಿಸ್ಬಿಟ್ರೆ ದೇವರ ಚಿತ್ತ ನೆರವೇರಲ್ಲ. ಈ ಟೈಮಲ್ಲಿ ನಾವು ದೇವರಿಗೆ ಹೇಳ್ಬೇಕು, ಸ್ವಾಮಿ ನಾನೇನು ಮಾಡ್ಲಿ, ಅರ್ಥ ಆಯ್ತು. ಇಲ್ಲೇ ನಮ್ಗೆ ಇಂತಹ ಸನ್ನಿವೇಶಗಳಲ್ಲಿ ನಮ್ಗೆ ಪೆಟ್ಟು ಬೀಳೋದು. ಎಲ್ಲ ಚೆನ್ನಾಗಿದೆ, ಆದ್ರೆ ನಾವು ನಮ್ಮ ಕಾಮನ್ ಸೆನ್ಸ್ ಅಲ್ಲಿ ಮಾತ್ರ ಉಪಯೋಗಿಸುವಾಗ ದೇವರ ಚಿತ್ತ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಫೇಲಿಯರ್ ಇಂದ ಏನೆಲ್ಲ ಸೌಲನ ಜೀವನದಲ್ಲಿ ಸಂಭವಿಸಿದೆ ಹರ್ಷ ಹೇಳ್ತೀರಾ? ಅವನು ದೇವರಿಂದ ತಿರಸ್ಕೃತನಾಗ್ತಾನೆ. ಫಸ್ಟ್ ದೇವರಿಂದ ತಿರಸ್ಕೃತನಾಗ್ತಾನೆ, ಅವನ ಯಾಕಂದ್ರೆ ಅಭಿಷೇಕ ಕಳ್ಕೊತಾನೆ. ಸುಮಾರು ನೋಡಿ ಅಭಿಷೇಕಗಳು. ದೇವರ ವಚನ ಉಲ್ಲಂಘಿಸಿದಾಗ ಫಸ್ಟ್ ನಡೆಯುವುದು ದೇವರಿಂದ ತಿರಸ್ಕೃತನಾಗ್ತಾನೆ. ನಾವು ಯಾವುದೇ ಕಾರ್ಯ ಮಾಡಿರ್ಲಿ, ಎಷ್ಟೇ ದೇವರ ಸೇವೆ ಮಾಡಿರ್ಲಿ, ದೇವರ ವಚನ ಉಲ್ಲಂಘಿಸಿದಾಗ, ದೇವರ ಚಿತ್ತವನ್ನು ನಾವು ಉಲ್ಲಂಘಿಸಿದಾಗ ಫಸ್ಟ್ ನಡೆಯುವುದು ದೇವರಿಂದ ನಾವು ತಿರಸ್ಕೃತರಾಗ್ತೀವಿ. ಇರ್ತದೆ ಸ್ವಲ್ಪ ದಿನನೂ ಆ ಒಂದು ಮೈಲೇಜ್ ಇದೆಯಲ್ಲ, ಆ ಒಂದು ಅಲೆಯ ಒಂದು ನೆರಳಿದೆಯಲ್ಲ, ಆ ಒಂದು ಇದ್ರಲ್ಲಿ ನಡೀತೀವಿ ಸ್ವಲ್ಪ ದಿನ, ಓಕೆ. ಆದ್ರೆ ತಿರಸ್ಕೃತರಾಗ್ತೀವಿ. ಎರಡನೇದಾಗಿ ದೇವರ ನೆಕ್ಸ್ಟ್ ಚಿತ್ತವನ್ನು ನೆರವೇರ್ಸಕ್ ಆಗಲ್ಲ ನಮ್ ಕೈಲಿ. ದೇವರಿಂದ ದೂರ ಆದ್ಮೇಲೆ ಅವ್ರ ಪ್ಲಾನ್ ಪುನಃ ತಿಳಿಯಕ್ಕೆ ಆಗದೇ ಇಲ್ಲ ನಮ್ ಕೈಲಿ. ಮತ್ತೆ ದೇವರ ಚಿತ್ತ ಅಂದ್ರೆ ಅರ್ಥ ಮಾಡಲೇ ಆಗ್ತಾ ಇಲ್ಲ. ಇದಾದ್ಮೇಲೆ ಒಮ್ಮೆ ದೇವರ ಚಿತ್ತವನ್ನು ತಿಳಿದು ನಾವು ತಿರಸ್ಕರಿಸುವಾಗ ಮತ್ತೆ ದೇವರು ಕೊಡೋ ಪ್ರೇರಣೆಗಳು ಆ ಫುಲ್ ಅದೇ ರೀತಿ ತಗೊಳಕ್ಕೆ ನಮ್ಗೆ ಅರ್ಥ ಆಗಲ್ಲ. ನಾವ್ ಯಾವಾಗ್ಲೂ ನಮ್ಮ ಬುದ್ಧಿನೇ ಉಪಯೋಗಿಸಲು ಪ್ರಾರಂಭಿಸ್ತೀವಿ. ಮೂರನೇದಾಗಿ ಇವನ್ ಯಾರಾಗಿದ್ದ? ಮೊದಲನೇ ಅರಸ. ಈ ಒಂದು ಸಂಭವದಿಂದ ಅವನ ಅರಸತನವೇ ಅವನಿಗೆ ನಷ್ಟವಾಯಿತು. ನೀವು ನೋಡಿ, ಇವನೇನ್ ತಪ್ಪು, ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಾಗ ಇವನೇನ್ ತಪ್ಪು ಮಾಡಿದ್ದಾನೆ ಅಲ್ವಾ?
ಏನೋ ಬಲಿ ಅರ್ಪಿಸಲು ಚೆನ್ನಾಗಿರುವ ಉಬ್ಬಿದ ಕುರಿಯನ್ನು ತಂದ್ರು ಅಷ್ಟೇ. ಅದೇನ್ ತಪ್ಪೇನಾ? ಸರ್ ಕಣ್ಣಿಗೆ ನೋಡುವಾಗ ಏನು ಸೌಲಭ್ಯ ತಪ್ಪ ಇಲ್ಲ, ಹೊರ ನೋಟಿಗೆ ನೋಡುವಾಗ ಏನು ತಪ್ಪು ಕಾಣ್ತಾ ಇಲ್ಲ, ಒಳ್ಳೇದೇ ಅವ್ನು ಮಾಡ್ತಾನೆ. ಆದ್ರೆ ದೇವರ ದೃಷ್ಟಿಯಿಂದ ಬರುವಾಗ ಫುಲ್ ತಪ್ಪೇನೆ. ಪ್ರೇಯರೇ ಇದು ಪ್ರಾಬ್ಲಮ್ ಏನಂದ್ರೆ, ಈಗ ಪ್ರೇಯರಲ್ಲಿ ಇಲ್ದೇ ಇರೋ ವ್ಯಕ್ತಿಗೆ, ಇದು ಅರ್ಥ ಆಗದೇ ಇರೋ ವ್ಯಕ್ತಿಗೆ ಇಟ್ಸ್ ಓಕೆ. ಇದೆಲ್ಲ ಅರ್ಥ ಆಗೋ ಒಂದು ವ್ಯಕ್ತಿಗೆ ಈ ತಪ್ಪು ನಡೆದ್ರೆ ಅದು ತುಂಬಾ ಡೇಂಜರಸ್ ಆಗ್ತದೆ. ಇದು ಅರ್ಥ ಆಗೋ ವ್ಯಕ್ತಿಗೆ, ನಾನು ಲಾಸ್ಟ್ ವೀಕ್ ಹೇಳಿದ ಹಾಗೆ, ನಾವು ಪ್ರೇಯರಿಗೆಲ್ಲ ಬಂದ ನಂತರ ಮತ್ತೇನು ಇದೆಲ್ಲ ತಿಳಿದ ನಂತರ ಮತ್ತೇನು ನಾವು ಈ ವಚನವನ್ನು ಉಲ್ಲಂಘಿಸಿದ್ರೆ ಅದು ತುಂಬಾ, ಅದರ ಡೇಂಜರ್ ತುಂಬಾ ಡೇಂಜರ್ ಆಗ್ತದೆ. ಬ್ರದರ್, ಓಕೆ. ಇದು ಇವರು ಸೆಂಟ್ ಅಗಸ್ಟಿನಾ ಮತ್ತೆ ಮೋನಿಕಾ ಮೋನಿಕಾ ಅವ್ರದ್ದು ಆಗಂಗ ಇದು ಹಿಂಗ ಅನ್ಸುತ್ತೆ. ನೀವ್ ಹೇಳಿದ್ರಿ ಪ್ರೇಯರ್ ಇಲ್ದೇ ಇರೋರ್ಗೆ ಅವ್ರದ್ದು ಇದಾಗ್ಲಿ, ನಾವು ಪ್ರೇಯರ್ ಇರೋರಲ್ಲಿ ನಾವ್ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದೇನಾಗುತ್ತೆ ಗೊತ್ತಾ ಬ್ರದರ್, ಸುಮ್ನೆ ಈಗ ನಾವ್ ಹಿಂಗೆ ನೋಡ್ತೀವಿ, ಎಷ್ಟು ಆರಾಮಾಗಿ, ಎಷ್ಟು ಅಂದ್ರೆ ಎಲ್ಲ ಲೈಕ್ ಅಡಲ್ಟ್ರಿ, ಇವಾಗ ನಾವು ದೇವರದ್ದು ಕಟ್ಟಲೆಗಳು ಏನು ಪಾಲಿಸ್ಕೊಳ್ದೆ ಆರಾಮ್ ಜೀವನ. ಅವಾಗ ನಾವೇನ ನಿಜಾನು ಆ ಅಸಹ್ಯ ನಮ್ ಜೀವನದಲ್ಲಿ ಬೇಕು ಅಂತ ಕೇಳ್ತಾ ಇಲ್ಲ, ಆರಾಮ್ ಇರ್ತಾರೆ. ಆದ್ರೂ ನಾವು ಪ್ರೇಯರ್ ಅಲ್ಲಿ ಇರೋರ್ಗೆ, ಈಗ ನಾವ್ ಇಷ್ಟು ಜನ ಇದೀವಿ, ನೀವ್ ಬೇಕಾದ್ರೆ ಎಲ್ಲಾರ್ಗು ಒಂದೊಂದು ಕೇಳ್ಬೋದು. ನೀವು ಏನೋ ಒಂದು ಇದು ಕಾಡ್ತಾನೆ ಇರುತ್ತೆ ಬ್ರದರ್. ಅಂದ್ರೆ ಅದ್ರಿಂದ ನಮ್ಗೆ ನಾವ್ ಹಿಂಗ್ ಇಷ್ಟೆಲ್ಲ ಇದೀವಿ, ನಾವು ಹಿಂಗೆ ನಮ್ಮನ್ನ ಈ ಕಷ್ಟದಿಂದ ಹೊರಗೊಂದು ತೆಗೆಯೋದಿಲ್ವ, ನಮ್ಗೆ ಆ ಸುಖ ಆ ದರಿದ್ರ ನಮ್ಗೇನು ಬೇಡ, ಇದ್ರಿಂದಾದ್ರೂ ಒಂದು ಹೆಲ್ಪ್ ಮಾಡ್ಬೋದಲ್ವಾ ಅನ್ಸುತ್ತೆ. ಓಕೆ ಸರ್, ನನ್ನ ಪ್ರಕಾರ ಇವತ್ತು ಈ ಲಾಸ್ಟ್ ಪಾಯಿಂಟ್ ಹೇಳುವಾಗ ಇದ್ರದೊಂದು ಅರ್ಥ ಆಗ್ತದೆ. ಆಗ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀವಿ. ಸ್ವಲ್ಪ ನೆನಪಿಸಿ ನನಗೆ, ಆಯ್ತಾ? ಈಗ ನೋಡಿ, ಈ ಒಂದು ವಚನ ಉಲ್ಲಂಘಿಸಿದ ನೀವು ಹೇಳಿದ ಒಂದು ಪಾಯಿಂಟ್ ಇದೆ. ಅಮಲೇಕ್ಯರು ಅವ್ರಿಗೆ ಇಷ್ಟ ಬಂದ ಹಾಗೆ ಜೀವಿಸಿದ್ದಾರೆ, ಅವರು ದೇವರ ಜನರನ್ನು ತಿರಸ್ಕರಿಸಿದ್ದಾರೆ. ಆದ್ರೆ ಈಗ ದೇವರವರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ? ನೀವು ಯೋಚನೆ ಮಾಡಿ. ಇದುವರೆಗೆ ಬಿಟ್ರು, ಚೆನ್ನಾಗಿ ಸ್ಟ್ರಾಂಗ್ ಆಗಿ ಬೆಳೆಯಕ್ಕೆ ಬಿಟ್ರು. ಈಗ ದೇವರು ಯೋಚನೆ ಮಾಡ್ತಾ ಇದ್ದಾರೆ, ಅಮಲೇಕ್ಯರನ್ನೆಲ್ಲರನ್ನು ಕೊಂದಾಕ್ಬೇಕು ಅಂತ ಹೇಳಿ. ಇಷ್ಟೇನೆ, ಒಂದು ಲೆವೆಲ್ ವರೆಗೆ ನಾವು ಹೋಗ್ಬೋದು. ನೀವ್ ಹೇಳಿದ ಆ ಜೀವನ ಎಲ್ಲ ಇದೆಯಲ್ಲ, ಆ ಪಾಪದ ಜೀವನ ಎಲ್ಲ ಇದೆಯಲ್ಲ, ಒಂದು ಲೆವೆಲ್ ವರೆಗೆ ಚೆನ್ನಾಗಿ ಬರುತ್ತೆ. ಆದ್ರೆ ಒಂದು ಟೈಮ್ ಅಲ್ಲಿ ದೇವರು ಯೋಚನೆ ಮಾಡ್ತಾರೆ, ಇವರನ್ನ ಇಲ್ಲದಂತೆ ಮಾಡಿ ಅಂತ ಹೇಳಿ. ಅರ್ಥ ಆಯ್ತಲ್ಲ? ಸೊ ಅದು ಆ ಟೈಮ್, ಒಂದು ಟೈಮ್ ಇದೆ. ಸೊ ಅದರಿಂದ ನಾವು ಅವರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತಿಲ್ಲ. ಅದಷ್ಟೇನೆ. ನಾವು ಎಷ್ಟೋ ಉದಾಹರಣೆಗಳು ನೋಡಿದೀವಿ. ಓಕೆ, ಸೊ ಅದ್ರ ಬಗ್ಗೆ ನಾವು ಮತ್ತೆ ಕೊನೆಯಲ್ಲಿ ಬರೋಣ. ಇಲ್ಲಿ ಈ ಒಂದು ನನಗೆ ಈ ಸೌಲ ಒಬ್ಬಂದೇ ಮೇನ್, ಅವನ ಜೀವನದಲ್ಲಿ ಏನೆಲ್ಲ ಆಯ್ತು ಈ ಒಂದು ವಚನ ಉಲ್ಲಂಘಿಸಿದಾಗ. ಬೇರೆ ನಾವು ಇಷ್ಟು ಪ್ರಾಮುಖ್ಯತೆ ಇದೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಅವನ್ ದೇವರಿಂದ ತಿರಸ್ಕೃತನಾದನು. 1, ಅವನ ಅಭಿಷೇಕ ಅವನಿಗೆ ನಷ್ಟವಾಯಿತು. 2, ದುಷ್ಟಶಕ್ತಿ ಅವನನ್ನು ಕಾಡಿತ್ತು. 3, ಅವನ ರಾಜಸ್ಥಾನ ಅವನಿಗೆ ನಷ್ಟವಾಯಿತು, ಅವನ ಅಧಿಕಾರ ಅವನಿಗೆ ನಷ್ಟ ಆಯಿತು. 4, ಅವನ ಕುಟುಂಬ ಜೀವನ ಹಾಳಾಯಿತು, ಅವನ ಕುಟುಂಬದಲ್ಲೇ ಬಿರುಕುಗಳ ಪ್ರಾರಂಭ ಆಯಿತು. ಇದೆಲ್ಲ ಆಯ್ತಾ? ಅದು ಮಾತ್ರ ಅಲ್ಲ, ಈಗ ನಿಮ್ಗೆ ಅರ್ಥ ಆಗ್ತದೆ ದೇವ್ರು ಯಾಕೆ ಈ ಅಮಲೇಕ್ಯರನ್ನು ಕೊಂದಾಕಿ ಅಂತ ಹೇಳಕ್ಕೆ ಕಾರಣ. ಅದು ನನ್ಗೆ ಈ ಒಂದು ವಾರ ಅದರ ಕಾರಣ ಅರ್ಥ ಆಯ್ತು. ನನ್ಗೆ ಅದರಿಂದನೇ ಇದು ಈಗ ನಿಮ್ಗೆ ಹೇಳಲೇಬೇಕು ಅಂತ ಅನ್ನಿಸ್ತು. ಇದೊಂದೇ ಮೇನ್ ಕಾರಣ. 2 ಸಾಮುವೇಲಕ್ಕೆ ಬನ್ನಿ. 2 ಸಾಮುವೇಲ ಮೊದಲನೇ ಅಧ್ಯಾಯದ 1ನೇ ವಚನದಿಂದ ಓದುವಾಗ ಸೌಲನ ಸಾವಿನ ಬಗ್ಗೆ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಸೌಲನು ಸತ್ತ ನಂತರ ಸಂಭವಿಸಿದ ಘಟನೆಗಳು. ದಾವೀದನು ಅಮಾಲೇಕ್ಯರನ್ನು ಸದೆಬಡಿದು ಬಂದು ಚಿಕ್ಲಾಗಿನಲ್ಲಿ 2 ದಿವಸ ತಂಗಿದ್ದನು. 3ನೇ ದಿನ ಸೌಲನ ಪಾಳೆಯದಿಂದ ಒಬ್ಬ ವ್ಯಕ್ತಿ ದಾವೀದನ ಬಳಿಗೆ ಬಂದು ನೆಲದ ಮಟ್ಟಿಗೂ ಬಾಗಿ ನಮಸ್ಕರಿಸಿದನು.
ಅವನು ಹ್ಮ್ ಸಂತಾಪದಿಂದ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡಿದ್ದನು. ದಾವೀದನು ಅವನನ್ನು ನೋಡಿ, ನೀ ಎಲ್ಲಿಂದ ಬಂದೆ ಎಂದು ಕೇಳಿದನು. ಅವನು, ನಾನು ಇಸ್ರಾಯೇಲರ ಪಾಳೆಯದಿಂದ ತಪ್ಪಿಸಿಕೊಂಡು ಬಂದೆ ಎಂದು ಉತ್ತರ ಕೊಟ್ಟನು. ಆಗ ದಾವೀದನು, ಆಯ್ತೆಂದು ತಿಳಿಸು ಎನ್ನುವ ವ್ಯಕ್ತಿ, ಇಸ್ರಾಯೇಲರು ರಣರಂಗದಿಂದ ಓಡಿ ಹೋದರು, ಅನೇಕರು ಮಡಿದರು. ಸೌಲನು ಅವನ ಮಗ ಯೋನಾತನನು ಮರಣ ಹೊಂದಿದರು ಎಂದು ತಿಳಿಸಿದನು. ದಾವೀದನು ಈ ವರ್ತಮಾನ ತಂದ ಯುವಕನಿಗೆ, ಸೌಲನು ಅವನ ಮಗ ಯೋನಾತನನು ಸತ್ತಿರುವುದು ನಿನಗೆ ಹೇಗೆ ಗೊತ್ತಾಯಿತು ಎಂದು ಪ್ರಶ್ನಿಸಿದನು. ಅವನು, ನಾನು ಅಕಸ್ಮಾತ್ತಾಗಿ ಗಿಲ್ಬೋವ ಪರ್ವತ ಪ್ರದೇಶಕ್ಕೆ ಹೋದಾಗ ಸೌಲ ತಮ್ಮ ಬರ್ಜಿಯನ್ನೂರಿಕೊಂಡು ನಿಂತಿದ್ದರು. ರಥಿಕರು ರಾಹುತರು ಅವರನ್ನು ಹಿಂದೆಟ್ಟಿ ಬರುತ್ತಿರುವುದನ್ನು ಕಂಡೆ. ಸೌಲ ಹಿಂದಿರುಗಿ ನನ್ನನ್ನು ಕರೆದರು, ನಾನು ಈಗೋ ಬಂದೆ ಎಂದು ಹೇಳಿ ಹತ್ತಿರಕ್ಕೆ ಹೋದಾಗ ಅವರು, ನೀನ್ಯಾರು ಎಂದು ಕೇಳಿದಕ್ಕೆ ನಾನು ಒಬ್ಬ ಅಮಾಲೇಕ್ಯ ಎಂದು ಉತ್ತರ ಕೊಟ್ಟೆ. ಆಗ ಅವರು, ನೀನು ಮನಸ್ಸು ಮಾಡಿ ಹತ್ತಿರ ಬಂದು ನನ್ನನ್ನು ಕೊಂದು ಹಾಕು, ಏಕೆಂದರೆ ನನ್ನಲ್ಲಿ ಇನ್ನೂ ಪೂರ್ಣ ಶಕ್ತಿ ಇದ್ದರೂ ಪ್ರಾಣ ಸಂಕಟಕ್ಕೆ ಸಿಕ್ಕಿಕೊಂಡಿದ್ದೇನೆ ಎಂದು ಹೇಳಿದರು. ಅವರು ಕೆಳಕ್ಕೆ ಬಿದ್ದು ಬಿಟ್ಟರೆ ಬದುಕಲಾರರೆಂದು ನೆನೆಸಿ ನಾನು ಅವರನ್ನು ಸಮೀಪಿಸಿ ಕೊಂದು ಹಾಕಿದೆ. ಅವರ ತಲೆಯ ಮೇಲಿನ ಕಿರೀಟವನ್ನು ತೋಳಿನಿಂದ ಬಳೆಯನ್ನು ತೆಗೆದುಕೊಂಡು ನನ್ನ ಒಡೆಯರಾದ ತಮ್ಮ ಬಳಿಗೆ ತಂದಿದ್ದೇನೆ ಎಂದನು. ಒಂದು ನಿಮಿಷ ಈಗ ಇದಿಷ್ಟು ಓದುವಾಗ ನಿಮ್ಗೆ ಏನಾದ್ರು ಕ್ಲಾಸ್ ಆಯ್ತಾ ದೇಯಲ್ಲ? ಒಬ್ಬ ರಾಜ ಸಾಮಾನ್ಯ ಮನುಷ್ಯನ ಸಾಯಿಸುವಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಅದು 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 ಒಂದು ಸ್ಥಿತಿನೇ ಬ್ರದರ್. ಅವನಿಗೆ ಇಷ್ಟೇನಾ? ಸಾಯ್ಲಿಕ್ಕೆ ಓಕೆ, ಹರ್ಷ ನಿಮ್ಗೆ ಏನಾದ್ರು ಅರ್ಥ ಆಯ್ತಾ? ಇಲ್ಲ ಸರ್, ಏನು ಗೊತ್ತಾಯ್ತಿಲ್ಲ. ಅರ್ಥ ಇಲ್ಲ. ಯಾರಿಗಾದ್ರು ಈ ಒಂದು ಪಾಯಿಂಟ್ ಓದಿದಾಗ ನಿಮ್ಗೆ ಏನ್ ಅರ್ಥ ಆಯ್ತು? ಬ್ರದರೇ, ಇದು ಒಂದೇ ಒಂದು ಲೈನ್, ನನ್ನಲ್ಲಿ ಇನ್ನೂ ಪೂರ್ಣ ಶಕ್ತಿ ಇದ್ದರೂ ಪ್ರಾಣ ಸಂಕಟಕ್ಕೆ ಸಿಕ್ಕಿಕೊಂಡಿದ್ದೆ. ಓಕೆ, ಅದು ಅಲ್ಲ, ಇನ್ನು ಯಾರಿಗಾದ್ರು ಮಗ ಅಪ್ಪ ಒಟ್ಟಿಗೆ ಸಾಯೋ ಪರಿಸ್ಥಿತಿ ಬಂದಿದೆ. ಓಕೆ, ಈಗ ಸೌಲನನ್ನು ಸುಳ್ಳು ಹೇಳಿದಲ್ಲ ಇದು ಅಮಲಿಕ ಎಂದು ಹೇಳಿ, ಅವನು ಯಹೂದಿ ಅಲ್ಲ? ಅಲ್ಲಲ್ಲ, ಅಮಲೇಕನೇ. ಈಗ ಹೌದು, ಈಗ ನೀವ್ ಅರ್ಥ ಮಾಡಿ, ಸೌಲನನ್ನು ಕೊಂದವನು ಯಾರು? ಅಮಲೇಕ್ಯ. ಅರ್ಥ ಆಯ್ತಲ್ಲ? ಈ ನೋಡಿ, ಈಗ ದೇವರು ಉಳಿಸಿಬಿಟ್ಟಿದ್ದಾರೆ ಅಲ್ಲಿ. ದೇವರು ಎಲ್ಲಾ ಅಮಲೇಕ್ಯರನ್ನು ಕೊಂದಾಕಿ ಅಂತ ಹೇಳಿದಾಗ ಇವನು ಉಳಿಸಿಬಿಟ್ಟಿರುವ ಅಮಲೇಕ್ಯನೇ ಕೊನೆಯಲ್ಲಿ ಇವನನ್ನು ಕೊಂದಾಕಿರೋದು. ಹಾಗಾದ್ರೆ ದೇವರು ಯಾಕೆ ಹೇಳಿರಬಹುದು ಅಮಲೇಕ್ಯರನ್ನೆಲ್ಲರನ್ನು ಪ್ರಾಣಾಪಾಯ? ಮನ್ಸ ಅರ್ಥ ಆಯ್ತಲ್ಲ? ನನಗೆ ಇದು ಮೊನ್ನೆ ಓದುವಾಗ ಅರ್ಥ ಆಯ್ತು ನೋಡಿ, ಇದೇ ಅಮಲೇಕ್ಯನೇ ಇವನನ್ನು ಕೊಂದಾಕಿರೋದು. ಯೋಚನೆ ಮಾಡಿ ನೋಡಿ. ಸೊ ದೇವರ ಆ ಒಂದು ಪ್ಲಾನಿಂಗ್ ಎಷ್ಟು ವರ್ಷದ ಹೆಡ್ ಆಗಿರ್ತದೆ. ಅಮಲೇಕ್ಯರು ನನ್ನ ಅಭಿಷಿಕ್ತನನ್ನು ಕೊಲ್ಲಬಾರದು ಎಂಬ ಆ ಒಂದು ಪ್ಲಾನ್ ದೇವರ ಮನಸ್ಸಿನಲ್ಲಿತ್ತು. ದೇವರು ಹೇಳಿದ್ರು ಎಲ್ಲರನ್ನೂ ಸ್ಥಿರ ಮಾಡಿ. ಸೊ ಈಗ ನಮ್ಗೆ ಅರ್ಥ ಆಗ್ತದೆ ದೇವ್ರು ಯಾಕೆ ಹೇಳಿದ್ದಾರೆ. ಈ ದೇವರ ಅಭಿಷಿಕ್ತರನ್ನು ಕೊಲ್ಲುವ ಆ ಒಂದು ಕಾರ್ಯ ಅಮಲೇಕ್ಯರು ಮಾಡಬಾರದು. ನಿಜ ಹೇಳ್ತೀನಿ, ಒಂದು ವೇಳೆ ದೇವರ ಆ ವಚನ ಪರಿಪೂರ್ಣವಾಗಿ ಸೌಲ ಅನುಸರಿಸಿದರೆ ಸೌಲನ ಜೀವನವೇ ಬದಲಾವಣೆ ಆಗ್ತಾ ಇತ್ತು. ಈ ಗೊಂದಲಗಳಲ್ಲಿ ಬರ್ತಾ ಇರ್ಲಿಲ್ಲ, ರಾಜಸ್ಥಾನವು ಹೋಗ್ತಾ ಇರ್ಲಿಲ್ಲ. ನೀವೇ ಯೋಚನೆ ಮಾಡಿ, ಆ ದೇವರ ಯೋಚನೆ ಇಮ್ಮಿಡಿಯೇಟ್ ಆಗಿ ನಡೆಯುವ ಒಂದು ರೆಸ್ಪಾನ್ಸ್ ಅಲ್ಲ, ಇಮ್ಮಿಡಿಯೇಟ್ ಆಗಿ ಸಿಕ್ಕುವ. ಈಗ ನೀವೆಲ್ಲ ಹೇಳುವಾಗ ನಾವು ಪ್ರಾರ್ಥಿಸಿದೀವಿ, ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ, ಇದು ಇಮ್ಮಿಡಿಯೇಟ್ ಆಗಿ ಆಗ್ಬೇಕಂದಿಲ್ಲ. ನನ್ನ ಪ್ರಕಾರ ಈ ದೇವರು ಈ ವಚನವನ್ನು ಕೊಟ್ಟ ನಂತರ ಕನಿಷ್ಠ ಒಂದು 20-30 ವರ್ಷ ಆಗಿರ್ಬೋದು. 20-30 ವರ್ಷ. ಕೆಲವು ಇದಕ್ಕೆ ಇಟ್ಸ್ ಟೇಕ್ ಟೈಮ್, ಕೆಲವು ಸಂದರ್ಭದಲ್ಲಿ ಕೆಲವು ವಿಚಾರದಲ್ಲಿ ಸ್ವಲ್ಪ ಇದಂತ ಆಗತ್ತೆ, ಆದ್ರೆ ಎಲ್ಲದಕ್ಕೂ ಅದು ಇದಾಗಲ್ಲ. ಎಲ್ಲದಕ್ಕೂ ಆಗಲ್ಲ. ಅವ್ರು ಅದನ್ನ ಇದ್ರಿಂದ ಅವ್ರು ತುಂಬಾ ಬೇಗ ಹೊರಗ್ ಬರ್ಬೇಕು, ಇಲ್ಲ ಅಂದ್ರೆ ಅವ್ರು ಪೂರ ಮಣ್ಣಾಗ್ ಹೋಗ್ಬಿಡ್ತಾರೆ. ಇದರಲ್ಲೂ ಪ್ರಾಬ್ಲಮ್ ಏನಂದ್ರೆ
ಅಬ್ರಾಹ್ಮನು ಸ- ಒಬಿಡಿಯಂಟ್ ಆಗ್ಲಿಲ್ವಾ ಮಗನನ್ನು ಕೊಲ್ಲಿಕ್ಕೆ ಹೇಳುವಾಗ? ಆ ಒಂದು ರೇಂಜ್ಗೆ ಹ್ಮ್. ಆ ಒಂದು ರೇಂಜ್ಗೆ ದೇವರ ವಚನ ನಾವು ಅನುಸರಿಸಬೇಕು. ಆ ಒಂದು ರೇಂಜಿಗೆ ಇಲ್ಲಿ ನಮ್ಗಿರುವ ಪ್ರಾಬ್ಲಮ್ ಏನಂದ್ರೆ ಇದು ಡಿಸರ್ನ್ ಮಾಡುವ ದೇವರ ಚಿತ್ತವೋ, ದೇವರು ಹೇಳ್ತಾ ಇದ್ದಾರೆ ಇದೇ ಮಾಡ್ಬೇಕಾ, ಈಗಲೇ ಮಾಡ್ಬೇಕಾ, ಇಲ್ಲೇ ನಮ್ಗೆ ತಪ್ಪಿ ಹೋಗ್ತಾ ಇರೋದು. ಅದು ಸಹ ನೋಡಿ, ಈಗ ಈ ಸೌಲನ ವಿಷಯದಲ್ಲಿ ಸ್ವಲ್ಪ ಟೈಮ್ ಕೊಟ್ಟರು ದೇವರು, ಸೌಲನ ವಿಷಯದಲ್ಲಿ. ಯಾಕಂದ್ರೆ ಅಷ್ಟು ದೇವರ ಆ ಚಿತ್ತವನ್ನು ತಿಳಿಯುವ ರೇಂಜ್ ಅಲ್ಲಿ ಬಂದಿರ್ಲಿಲ್ಲ. ಓಕೆ, ಇನ್ನೊಂದು ಕೆಲವರಿಗೆ ಅದು ಅರ್ಥ ಆಗ್ಲಿ ಸ್ವಲ್ಪ ಕಷ್ಟ ಇರ್ತದೆ. ಉದಾಹರಣೆಗೆ ನೋಡಿ, ಆದಿಕಾಂಡದಲ್ಲಿ 2ನೇ ಅಧ್ಯಾಯ 15ರಿಂದ ವಚನ ಓದುವಾಗ, ಆದಿಕಾಂಡ 2ನೇ ಅಧ್ಯಾಯ 15ರಿಂದ ವಚನ ಓದುವಾಗ, ದೇವರಾದ ಸರ್ವೇಶ್ವರ ಆ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಏದೇನ್ ವನವನ್ನು ಕೃಷಿ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಬಿಟ್ಟರು. ಇದಲ್ಲದೆ ದೇವರಾದ ಸರ್ವೇಶ್ವರ ಆ ಮನುಷ್ಯನಿಗೆ, ನೀನು ಈ ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳಿತು ಕೆಡುಕುಗಳ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದೆಯಾದರೆ ಅದೇ ದಿನ ಸತ್ತು ಹೋಗುವೆ ಎಂದು ವಿಧಿಸಿದರು. ನೀವು ಒಂದು ಯೋಚನೆ ಮಾಡಿ, ಈ ಹಣ್ಣಿನ ಮರ ತಿನ್ನಬಾರ್ದು, ತಿಂದ್ರೆ ಅದೇ ದಿನ ಸತ್ತು ಹೋಗ್ತೀರ. ಇದನ್ನು ಕೇಳಿದಾಗ ಆದಾಮನಿಗೆ ಏನ್ ಅರ್ಥ ಆಗಿರ್ಬೋದು? ಅದ್ರಲ್ಲಿ ಏನೋ ಸ್ಪೆಷಲ್ ಇದೆ ಅಂತ ಅರ್ಥ ಆಗಿರ್ಬೋದು. ಅವತ್ತೇ ಹೋಗ್ಬಿಡ್ತಾನೆ ಅವನು, ತಿಂದ್ರೆ ಅವತ್ ಸತ್ತ ಹೋಗ್ಬಿಡ್ತಾನೆ ಅವನ್ ಫೀಲಿಂಗ್. ಈಗ ಪ್ರಾಬ್ಲಮ್ ಏನಂದ್ರೆ ಆದಾಮನಿಗೆ ಸಾವೇ ಏನಂದನೇ ಗೊತ್ತಿಲ್ಲಲ್ಲ, ಅದುವರೆಗೂ ಸಾವೇ ಅಲ್ಲಿ ಬಂದಿಲ್ಲಲ್ಲ. ಆಗ ಈ ದೇವರು ಹೇಳೋ ಸಾವು, ನೀವು ಸತ್ತು ಹೋಗ್ತೀರಾ ಅಂತ ಹೇಳುವಾಗ ಏನ್ ಅರ್ಥ ಆಗಿರ್ಬೋದು? ಅಂದ್ರೆ ಅವನಿಗೆ ನಾನು ಹೇಳೋದಿದ್ದೇನೆ, ಅವನಿಗೆ ಅದು ಗ್ರಹಿಸೋದಕ್ಕೆ ಅಷ್ಟು ಸುಲಭ ಆಗಿರಲ್ಲ. ಕೆಲವೊಮ್ಮೆ ಅವನು ಡಿಸೊಬೇ ಮಾಡಕ್ಕೆ ಒಂದು ಕಾರಣ, ಅದರ ಗ್ರಾವಿಟಿ, ಈ ಸಾಯುವುದರ ಗ್ರಾವಿಟಿ ಅವನಿಗೆ ಅರ್ಥ ಆಗಿಲ್ಲ ನನಗೆ ಅನಿಸ್ತಾ ಇದೆ. ಸೊ ಅದು ಅರ್ಥ ಮಾಡುವಾಗ, ಈಗ ಬರುತ್ತಾ ಬರುತ್ತಾ ಒಂದೊಂದು ಪ್ರವಾದಿಗಳ ಜೀವನ ನೋಡುವಾಗ, ಅದು ದೇವರು ಬಿಟ್ಕೊಡ್ಲಿಲ್ಲ. ತಪ್ಪು ಮಾಡಿದಾಗ ಅವನಿಗೆ ತಕ್ಕ ಶಿಕ್ಷೆ ಸಿಕ್ತು. ಅವನಿಗೆ ಅರ್ಥ ಆಯ್ತು ಇಲ್ವೋ ಅದು ಬೇರೆ ವಿಷಯ. ಆದ್ರೆ ದೇವರ ಸ್ವರವನ್ನು ಕೇಳಿ ಅದು ಅರ್ಥ ಮಾಡುತ್ತಾ ಬರುತ್ತಾ ಇರುವವರು ತಪ್ಪು ಮಾಡುವಾಗ ಅದರ ಗ್ರಾವಿಟಿ ತುಂಬಾ ಜಾಸ್ತಿ ಆಗ್ತದೆ. ಜಸ್ಟ್ ಉದಾಹರಣೆ, ಮೋಶೆಯ ಜೀವನ ನೋಡುವಾಗ, ಮೋಶೆಯನ್ನು ದೇವರು ಕರೆದಾಗ ನೋಡಿ, ಆ ಮುಳ್ಳಿನ ಪೊದೆಯಿಂದ ಕರೆದ ಆ ಕ್ಷಣದಿಂದ ದೇವರು ಒಂದೊಂದು ಪಾಯಿಂಟ್ ನೇರವಾಗಿ ಮೋಶೆಯೊಂದಿಗೆ ಮಾತನಾಡ್ತಾ ಇದ್ರು. ಆ ದೇವರ ಸ್ವರ ಮೋಶೆ ಕರೆಕ್ಟ್ ಆಗಿ ಕೇಳ್ತಾ ಇದ್ರು, A to Z. ಏನ್ ಮಾಡಬೇಕು ದೇವರು, ಇದು ಮಾಡಿ, ಸರಿ. ಇದು ನೋಡಿ, ಕೆಂಪು ಸಮುದ್ರ ಹರಿತಾ ಇದೆ, ನಾವೇನ್ ಮಾಡ್ಬೇಕು, ನೀವು ಕೋಲನ್ನು ಚಾಚಿ, ಎಸ್. ಪ್ರತಿಯೊಂದು ಪಾಯಿಂಟ್ ದೇವರು ಹೇಳುವ ಹಾಗೆ ಮಾಡಿ ಆ ದೇವರ ಸ್ವರಕ್ಕೂ ಇವರು ಮಾಡುವುದಕ್ಕೂ ಕರೆಕ್ಟ್ ಆಗಿ, ಇವನಿಗೆ ಮೋಶೆಗೆ ತಿಳಿದಷ್ಟು ನನ್ನ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಅಷ್ಟು ಕ್ಲಿಯರ್ ಆಗಿ ದೇವರ ಚಿತ್ತ ತಿಳಿದಿರಲಿಲ್ಲ. ನೀವು ಒಪ್ತೀರಾ ಅದು ದಯಾಲ? ಪೆನ್ನಾಗ ಹೌದು ಬ್ರದರ್, ಅಲ್ವಾ? ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಮೋಶೆಗೆ ದೇವರ ಸ್ವರ ಕೇಳಿದ ರೇಂಜ್ ಅಲ್ಲಿ ಬೇರೆ ಯಾರಿಗೂ ಅಷ್ಟು ಚೆನ್ನಾಗಿ ಸಿಕ್ಕಿಲ್ಲ. ಆ ಮೋಶೆ ಹಾಗಾದ್ರೆ ದೇವರ ಹತ್ತಿರದಲ್ಲಿರುವವರು, ನೆಕ್ಸ್ಟ್ ಗಾಡ್ ಅಂತ ರೀತಿಯಲ್ಲಿ. ಆ ಮೋಶೆ, ನೀವು ಸಂಖ್ಯಾಕಾಂಡಕ್ಕೆ ಬನ್ನಿ, 20ನೇ ಅಧ್ಯಾಯ ತಗೊಳ್ಳಿ. ಸಂಖ್ಯಾಕಾಂಡ 20ನೇ ಅಧ್ಯಾಯ 5ರಿಂದ ಓದಿ. ಇದುವರೆಗೆ ದೇವರು ಏನ್ ಹೇಳ್ತಾರೋ ಅದು ಮಾತ್ರ ಅನುಸರಿಸಿ ಹೋದ ಮೋಶೆ. ಅದಕ್ಕಿಂತ ಚೂರು ಆಚೆ ಈಚೆ ಅಲುಗಾಡಿಲ್ಲ. ಆ ಮೋಶೆ ಈಗ ಒಂದು ಸಮಸ್ಯೆ ಆಯಿತು ಇಸ್ರಾಯೇಲ್ ಜನರ ಮಧ್ಯೆ. ಏನ್ ಮಾಡ್ತಾ ಇದ್ದಾರೆ? ಈ ಈಜಿಪ್ಟ್ ದೇಶದಿಂದ ನಮ್ಮನ್ನು ಬರಮಾಡಿದು ಈ ಕೀಳು ಸ್ಥಳಕ್ಕೆ ಸೇರಿಸಲಿಕ್ಕೋ? ಈ ನೆಲದ ದವಸ ಧಾನ್ಯ ಬೆಳೆಯುವಂತಿಲ್ಲ, ಅಂಜೂರವಿಲ್ಲ, ದ್ರಾಕ್ಷಿ ಇಲ್ಲ, ದಾಳಿಂಬೆ ಇಲ್ಲ, ಕುಡಿಯುವುದಕ್ಕೆ ನೀರು ಕೂಡ ಇಲ್ಲ ಎಂದು ದೂರಿದರು.
ಮೋಶೆ ಮತ್ತು ಆರೋನು ಆ ಜನರ ಸಂದಣಿಯನ್ನು ಬಿಟ್ಟು ದೇವ ದರ್ಶನದ ಗುಡಾರದ ಬಾಗಿಲ ಬಳಿ ಬಂದು ಸಾಷ್ಟಾಂಗವೆರಗಿದರು. ಈ ಕಂಪ್ಲೇಂಟ್ ಬಂದಾಗ ಮೋಶೆ ತಕ್ಷಣ ಉತ್ತರ ಕೊಡ್ತಾ ಇಲ್ಲ. ಮೋಶೆ ಡೈರೆಕ್ಟ್ ದೇವ್ರ ಹತ್ರ ಹೋಗ್ತಾ ಇದೆ. ಅಂದ್ರೆ ಅವರ ಆಟಿಟ್ಯೂಡ್ ಹಾಗೇನೆ. ಏನಾದ್ರು ಸಮಸ್ಯೆ ಇದೆಯಾ, ದೇವ್ರ ಹತ್ರ ಹೋಗ್ಬೋದು, ದೇವ್ರ ಹತ್ರ ಕೊಡೋದು, ಅದು ಬಂದು ಇಲ್ಲಿ ಕ್ಲಿಯರ್ ಮಾಡೋದು. ಆಕ್ಚುಲಿ ಇದು ಆಗ್ಬೇಕು ನಮ್ಮ ಒಬ್ಬೊಬ್ಬರ ಜೀವನ. ನಮ್ಮ ಜೀವನದಲ್ಲಿ ಒಂದೊಂದು ಸಮಸ್ಯೆಗಳು ಬರುವಾಗ, ಸ್ವಾಮಿ ಇದರಲ್ಲಿ ಏನೋ ಇದೆ ಸ್ವಾಮಿ ಮಾತಾಡಿ. ಇದು ನೋಡಿ, ನಮ್ಗೆ ಏನಾಗುತ್ತೆ ಅಂದ್ರೆ ಬರುತ್ತಾ ಪರಿಣಾಮ ಇತ್ತೀಚೆಗೆ ಎಷ್ಟು ದೇವರ ಮುಂದೆ ಕೂರುವಾಗ ನಿಮ್ಗೆ ಎಷ್ಟು ಫೋಕಸ್ ದೇವರನ್ನೇ ಶ್ರದ್ಧೆ ಕೇಂದ್ರೀಕರಿಸಲು ಸಾಧ್ಯ ಆಗ್ತಾ ಇದೆ. ನೀವು ದೇವರ ಮುಂದೆ ಕೂರುವಾಗ, ಆರಾಧನೆ ಮುಂದೆ ಕೂರುವಾಗ ಎಷ್ಟು ಟೈಮ್ ಬೇರೆ ಚಿಂತೆ ಇಲ್ಲದೆ ನೀವು ಆರಾಧನೆಗೆ ಕೂರಲು ಸಾಧ್ಯ? ಸರ್, ಈಗ ನಾನ್ ಬೆಳಗ್ಗೆ ಹೋಗುವಾಗ ನಿಜ ಹೇಳ್ತೀನಿ, ಸುಮಾರು ಒಂದು 5 ನಿಮಿಷ, 1/4 ಗಂಟೆ ಸರ್. ನನ್ ಪ್ರಕಾರ 1/4 ಗಂಟೆನೂ ಕಷ್ಟನೇ. ನೀವು ಹೋಗಿ ಕೂರೋ ತಕ್ಷಣನೇ ಏನೇನೋ ಚಿಂತೆಗಳು ಮನಸ್ಸಿಗೆ ಬರುತ್ತೆ ಅಲ್ವಾ? ಏನ್ ಮಾಡೋದು, ಇದು ಮುಗಿಸು, ಎಲ್ಲ ಹೋಗ್ಬೇಕು, ಇದು ಮುಗಿಸಿ. ಅಂದ್ರೆ ಪ್ರಾರಂಭದಲ್ಲಿ ಈ ಪ್ರಾಬ್ಲಮ್ ನಮ್ಗೆ ಇರ್ಲಿಲ್ಲ ಅಲ್ಲ. ನಾನಿದು ತಪ್ಪು ಅಂದಲ್ಲ ಹೇಳ್ತಾ ಇರೋದು. ಪ್ರಾರಂಭದಲ್ಲಿ ಏನು, ನಾವು ಹೋಗಿ ನಮ್ಮ ಮನಸ್ಸಲ್ಲಿರೋ ಪ್ರಾರ್ಥನೆ ಎಲ್ಲ ಮುಗಿಸ್ಬೇಕು, ಅದೊಂದು ನಮ್ಗೆ ಸಂತೃಪ್ತಿ ಆಗ್ತದೆ. ಈಗ ಹಾಗಲ್ಲ. ದೇವರ ಮುಂದೆ ಹೋಗಿ ನಾವು ಒಂಥರ ಚರ್ಚೆ ಮಾಡಲು ಹೋಗುವ ರೀತಿಯಲ್ಲಿ ನಾವು ಹೋಗ್ತಾ ಇದೀವಿ. ಇದು ನಮ್ಮೊಂದು ಬೆಳವಣಿಗೆ ಹಂದಾನೆ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ಪ್ರಾಬ್ಲಮ್ ಏನಂದ್ರೆ, ಆ ದೇವರ ಸ್ವರ ನಮ್ಗೆ ಡೈರೆಕ್ಟ್ ಸಿಕ್ಕುವ ಒಂದು ಅವಸ್ಥೆ ಬರುವಾಗ ನಮ್ ಚಿಂತೆ ಆಚೆ ಈಚೆ ಹೋಗಲ್ಲ. ಚಿಂತೆ ಹೋಗೋದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಆ ದೇವರ ಸ್ವರ ಕೇಳಲು ಈಗ ಆಕ್ಚುಲಿ ನಮ್ ಪ್ರಾರ್ಥನೆ ಅಂದ್ರೆ, ನಾವು ಜಪಸರ ಹೆಚ್ಚಾಗಿ ಮಾಡಿದ್ರು, ನಾವು ದೇವರ ಮುಂದೆ ಹೋಗುವಾಗ ದೇವರೊಂದಿಗೆ ಮಾತನಾಡುವ ಒಂದು ಶೈಲಿ ಬರ್ತಾ ಇದೆಯಲ್ಲ, ನಾವು ದೇವರಿಗೆ ಅಟ್ಲೀಸ್ಟ್ ಸ್ವಾಮಿ ಹೀಗಿದೆ ಈ ಟೈಮೇ ಜಾಸ್ತಿ ಹೆಚ್ಚಾಗ್ಬೋದು. ಹೆಚ್ಚು ಜಪಸರ ಮಾಡುವುದಕ್ಕಿಂತ ದೇವರೇ ಆ ಒಂದು ಸಂಭಾಷಣೆ ಇದೆಯಲ್ಲ, ಇದು ಜಾಸ್ತಿ ಆಗ್ತಾ ಇದೆ ಈಗ ಅಲ್ವಾ? ಆದ್ರೆ ನಮ್ಗೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಮುಂಚೆ ನಮ್ಗೆ ಅದಕ್ಕೆ ಜಾಸ್ತಿ ಚಿಂತೆ ಇರ್ಲಿಲ್ಲ, ಜಾಸ್ತಿ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ. ನಮ್ ಕೆಲಸ ದೇವರು, ಇದ್ ಬಿಟ್ರೆ ನಮ್ಗೆ ಬೇರೆ ಏನು ಇರ್ಲಿಲ್ಲ. ಈಗ ಅದಲ್ಲ. ಈಗ ನಮ್ಮ ಫ್ಯಾಮಿಲಿಗಳು ಬೆಳೆದಾಯ್ತು, ಮಕ್ಕಳಾಯ್ತು, ಇನ್ನು ಬಾಕಿ ಜವಾಬ್ದಾರಿಗಳಾಯ್ತು. ಅದು ಸ್ಟಾರ್ಟಿಂಗ್ ನಮ್ಗೆ ಇದು ಯಾವ್ದು ಇರ್ಲಿಲ್ಲ. ಅಲ್ಲೂ ಬನ್ಯಾಗ ನೀವು ಕೆಲಸ ಮಾಡ್ಬೇಕು, ಮನೆ ಕಾರ್ಯಗಳು ಮಾಡ್ಬೇಕು, 8 ಗಂಟೆಗೆ ನಿದ್ದೆ ಮಾಡ್ಬೇಕು, ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಬೇಕು. ಇದು ಬಿಟ್ರೆ ನಮಗೆ ಬೇರೆ ಏನು ಇರ್ಲಿಲ್ಲ ಜೀವನ. ದೊಡ್ಡ ಸಮಸ್ಯೆ ಏನಂದ್ರೆ ಸರ್, ಅವಾಗ ಮಕ್ಕಳ ಬಗ್ಗೆ ಚಿಂತೆ ಇರ್ಲಿಲ್ಲ, ಚಿಕ್ಕ ಮಗುವಾಗಿತ್ತು. ಈಗ ಮಕ್ಕಳು ಬಂದಲ್ಲ, ಮಕ್ಕಳನ್ನು ಯೋಚನೆ ಮಾಡೋ ಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಅದೇ ಈಗ ಕರೆಕ್ಟ್ ನಾನು ಹೇಳೋದು ಈಗ ನಮ್ಗೆ ಫುಲ್ ದೇವರನ್ನೇ ಶ್ರದ್ಧಿಸಕ್ ಆಗಲ್ಲ ಅಂತ ಹೇಳೋದು ನಾನು ಅದು ಕಂಪ್ಲೇಂಟ್ ಆಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಆ ಒಂದು ರೀಚ್ ಜಾಸ್ತಿ ಆಗ್ಬಿಟ್ಟಿದೆ, ನಮ್ ಜವಾಬ್ದಾರಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಸೊ ನ್ಯಾಚುರಲಿ ಇದೆಲ್ಲ ಬರುತ್ತೆ, ಮನುಷ್ಯನ ಒಂದು ಗುಣನೇ ಅದು. ಆದ್ರೆ ದೇವರೊಂದಿಗೆ ಸಂಭಾಷಣೆ ಮಾಡಲು ಪ್ರಾರಂಭಿಸುವ, ಸ್ವಾಮಿ ಇವತ್ತು ತುಂಬಾ ಕಷ್ಟ ಆಯ್ತು, ಇವತ್ತು ಆ ವ್ಯಕ್ತಿ ಬಂದಾಗ ಅಷ್ಟು ಸಮಸ್ಯೆ ಆಯ್ತು, ಈ ರೀತಿ ನಾವು ಮಾತನಾಡುವ ಒಂದು ಪ್ರಾರ್ಥನೆ ಶೈಲಿಗೆ ನಾವು ಬಿಲ್ಡಪ್ ಆಗುವಾಗ ಇನ್ನೂ ಸ್ವಲ್ಪ ಈ ಒಂದು ಒತ್ತಡದ ಮಧ್ಯೆನೂ ನಾವು ಸ್ವಲ್ಪ ದೇವರನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಲು ಸಾಧ್ಯ ಆಗ್ತದೆ. ದೇವರ ಮುಂದೆ ಸ್ವಲ್ಪ ಅಳುವುದು, ಸ್ವಾಮಿ ನನಗೆ ಆಗ್ತಾ ಇಲ್ಲ, ಈ ತರ ಮನುಷ್ಯನೊಂದಿಗೆ ಮಾತನಾಡುವ ಹಾಗೆ ದೇವರೊಂದಿಗೆ ಮಾತನಾಡುವ ಶೈಲಿ ಬರುವಾಗ ನಮ್ಗೆ ಇಷ್ಟು ಪ್ರಾರ್ಥಿಸಿದ್ದೇವೆ, 1 hour ಪ್ರಾರ್ಥಿಸ್ತೀವಿ, ಇಷ್ಟು ಮೊಣಕಾಲಿದ್ದೀವಿ, ಇದೆಲ್ಲ ಒಂದ್ ಕಾಲ ಇತ್ತು. ಈಗ ನನಗ ದೇವರ ಜೊತೆಗೆ ಕಾಂಟ್ಯಾಕ್ಟ್ ಇದೆಯಲ್ಲ, ಆ ದೇವರೊಂದಿಗೆ ಸಂಭಾಷಣೆ ಮಾಡುವ ಈ ಶೈಲಿ. ಸೊ ಮೋಶೆ ಆ ಶೈಲಿಗೆ ಬೆಳೆದಿತ್ತು. ಈಗ ದೇವರು ಕರೆಕ್ಟ್ ಆಗಿ ದೇವರು ಹೇಳೋದು ಅರ್ಥ ಮಾಡ್ಲದ ರೇಂಜಿಗೆ ಬಂತು. ಈಗ ಅವರು ಹೋಗಿ ಸಮಸ್ಯೆ ಹೇಳ್ತಾ ಇದ್ದಾರೆ, ಸ್ವಾಮಿ ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರೇನು ಉತ್ತರ ಕೊಡ್ತಾ ಇದ್ದಾರೆ ಓದಿ. ಆಗ ಸರ್ವೇಶ್ವರ ಮೋಶೆಗೆ, ನೀನು ಆ ಕೋಲನ್ನು ಕೈಗೆ ತೆಗೆದುಕೋ, ನೀನು ಮತ್ತು ನಿನ್ನ ಸಹೋದರ ಆರೋನನು ಜನ ಸಮೂಹದವರೊಡನೆ ಸಭೆ ಸೇರಿಸಿರಿ, ಅವರೆಲ್ಲರ ಎದುರಿನಲ್ಲೇ ನೀರು ಕೊಡಬೇಕೆಂದು ಆ ಕಡಿದಾದ ಬಂಡೆಗೆ ಆಜ್ಞೆ ಮಾಡು. ನೋಡಿ, ಅದರಿಂದ ದೇವರಿಷ್ಟು ಹೇಳಿದ್ದಾರೆ, ಆ ಬಂಡೆಗೆ ಆ ಕೋಲ್ ತಗೊಂಡು ಆಜ್ಞಾಪಿಸಿ.
ಆದ್ರೆ ಮೋಶೆ ಬಂದು 10ನೇ ವಾಕ್ಯದಿಂದ ಓದುವಾಗ ಕಾಣಬಹುದು, ಆ ಕೋಲ್ ತಗೊಂಡು ಬಂಡೆಗೆ 2 ಬಾರಿ ಹೊಡೆದ್ರು. ನಮಗೆ ಇದು ಸೌಲ ಮಾಡಿದಷ್ಟು ದೊಡ್ಡ ತಪ್ಪ? ಏನ್ ಹೇಳ್ತೀರಿ ಬೆನ್ನಾಗ? ಸರ್ ಇದು ತಪ್ಪಂತ ಹೇಳಕ್ಕೆ ಆಗಲ್ಲ. ಹೇಳಕ್ ಆಗಲ್ಲ ತಾನೆ. ಏನು ಹೊಡಿಬೇಕು ಅಂತ ಸ್ವಲ್ಪ ಏನೋ ಒಂದು ಪ್ರೀತಿಯಿಂದ ಸ್ವಲ್ಪ ಇದನ್ನು ಕೂಡ ಹೊಡಿಲಿಕ್ಕೆ ಹೋಗ್ಬೋದು. ಆದ್ರೆ ಆ ದೇವರು ಹೇಳಿದ್ದು ಇದನ್ನ ಹೊಟ್ಟೈತು, ಬೈಕ್ ತಗೊಳಿಲ್ಲ ಅವ್ರು. ಶಶಿಕಲಾ ಏನ್ ಹೇಳ್ತೀರಾ? ಸೌಲ ಮಾಡಿದಷ್ಟು ತಪ್ಪ ಅದು ಅದಕ್ಕಿಂತ ಜಾಸ್ತಿ ತಪ್ಪ ಮೋಶೆ ಮಾಡಿರೋದು? ತರ ಎರಡೂ ಒಂದೇನೆ. ಶಶಿಕಲಾ ಯಾವ್ದಾದ್ರು ಇಲ್ವಾ? ಎರಡು ಒಂದೇ ಅಲ್ಲ. ಒಬ್ರಿಗಿನ್ನ ಒಬ್ರು ದೇವರು ಒಂಥರ ಇದ್ದ ಅಂದ್ರೆ ಇನ್ನೊಬ್ರದ್ದು ಇನ್ನೊಂದ್ ತರ ಬ್ರದರ್. ಹ್ಮ್ ಅವ್ರದ್ದು ತಪ್ಪ, ಅವನು ಸಣ್ಣ ತಪ್ಪು ಮಾಡ್ದ, ಇವನು ದೊಡ್ಡ ತಪ್ಪು ಮಾಡ್ದ ಅಂತ ಅಲ್ಲ. ಓಕೆ. ಸೊ ಎರಡು ಈಕ್ವಲ್ ತಪ್ಪು ಅಂತ ಇಟ್ಕೊಳ್ಳೋಣ. ದೇವರ ವಚನವನ್ನು ಉಲ್ಲಂಘಿಸಿದ್ರು, ಆಯ್ತಾ? ಇಲ್ಲಿ ಮೋಶೆಗೆ ಇನ್ನು ಮುಂದುವರಿಸಿ ಓದಿ, 11ನೇ ವಾಕ್ಯ ಓದಿ, 11, 12. ದಂಗೆ ಆರೋನನ ಜೊತೆಯಲ್ಲಿ ಜನ ಸಮೂಹದ ಬಳಿಗೆ ಹೋಗಿ ಕಡಿದಾದ ಆ ಬಂಡೆಗೆ ಎದುರಾಗಿ ಅವರನ್ನು ಸಭೆ ಸೇರಿಸಿದನು. ಅವರನ್ನು ಸಂಬೋಧಿಸುತ್ತ, ದಂಗೆಗಾರರೇ ಕೇಳಿ, ಈ ಬಂಡೆಯಿಂದ ನಿಮಗೆ ನಾವು ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈಯೆತ್ತಿ ತನ್ನ ಕೈಯಲ್ಲಿದ್ದ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ನೀರು ಪ್ರವಾಹವಾಗಿ ಹೊರಟಿತು. ಜನಸಮೂಹದವರು ಅವರ ಜಾನುವಾರುಗಳು ಕುಡಿದರು. ಬಳಿಕ ಸರ್ವೇಶ್ವರ ಮೋಶೆ ಮತ್ತು ಆರೋನರಿಗೆ, ನೀವು ನನ್ನನ್ನು ನಂಬದೇ ಹೋದಿರಿ, ಇಸ್ರಾಯೇಲರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದಿರಿ. ಆದುದರಿಂದ ಅರ್ಥ ಏನು? ದೇವರ ಹೇಳುವ ಈ ಪದಕ್ಕೆ ನೀವು ನನ್ನನ್ನು ನಂಬದೆ ಹೋಗಿದ್ದೀರಿ, ಇಸ್ರಾಯೇಲರ ಮುಂದೆ ನನ್ನ ಹೆಸರು ಗೌರವ ಕಾಪಾಡದೆ ಹೋಗಿದ್ರಿ ಅಂದ್ರೆ ಅರ್ಥ ಏನು? ನಿಮಗೆ ಏನ್ ಅರ್ಥ ಆಗಿದೆ ಬೆನ್ನಾಗ? ಸರ್ ನಿಜವಾಗ್ಲೂ ಸರ್ ಅಲ್ಲಿ ಏನಂದ್ರೆ ದೇವರನ್ನ ಅವಮಾನ ಮಾಡಿದ್ದಾರೆ ಪಾಲಿಸ್ಲಿಲ್ಲ ಅವರು ಅಂತ ಹೇಳಿದೆ. ದೇವ್ರಿಗೆ ಅವಮಾನ ಮಾಡಿದ್ರು ಎಲ್ಲಾರ ಮುಂದೆ. ಹೇಗೆ? ಆದ್ರೆ ಅವ್ರನ್ನ ಬೈತಾದ್ರೆ, ದಂಗೆಕೋರರೇ ನಾವೆಲ್ಲ ನಿಮ್ಗೆ ನೀರ್ ಕೊಡ್ಬೇಕಾ, ನಿಮ್ಗೇನು ಆಗಿ ಈಗೇನ್ ಓಕೆ. ಹೇಳ್ಬೋದಿತ್ತು, ಸರ್ವೇಶ್ವರ ನಿಮ್ಗೆ ನೀರ್ ಕೊಡ್ಲಿಕ್ಕೆ ಹೇಳಿದ್ದಾರೆ, ಕುಡೀರಿ, ಅಷ್ಟೇ ಸಾಕಿತ್ತು. ಆಕ್ಚುಲಿ ಈಗ ನೋಡಿ, ಇವನ್ ಬಂಡೆಗೆ ಓಡೋದು ನೀರ್ ಬಂತು, ಇವನ್ ಕೋಲ್ ತಗೊಂಡು ನೋಡಿ ದೇವರು ಹೇಳ್ತಾ ಇದ್ದಾರೆ ಬಂಡೆ ನೀರು ಕೊಡಿ ಅಂತ ಹೇಳೋದು, ಅಲ್ಲೂ ನೀರು ಬರ್ತಾ ಇತ್ತು. ಈ ಎರಡನೇದು ಹೇಳುವಾಗ ಏನಾಗ್ತಾ ಇತ್ತು? ದೇವರ ನಾಮಕ್ಕೆ ಮಹಿಮೆ ಆಗ್ತಾ ಇತ್ತು. ಇದು ಹೊಡೆದು ನೀರು ಬಂದಾಗ ಏನಾಯ್ತು? ಇವನ್ ಶಕ್ತಿಯಿಂದ ಮಾಡ್ದಂಗ ಆಗ್ತದೆ. ಮೋಶೆ ನಾಮಕ್ಕೆ ಮಹಿಮೆ ಆಯ್ತು. ಅರ್ಥ ಆಯ್ತಲ್ಲ? ಕೆಲವು ಡೆಲಿವರೆನ್ಸ್ ಎಲ್ಲ ಆಗುವಾಗ ನೋಡಿ, ಆ ಬ್ರದರ್ ಕೊಟ್ರು ಡೆಲಿವರೆನ್ಸ್, ಈ ಬ್ರದರ್ ಕೊಟ್ರು ಅಂತ ಹೇಳ್ತಾರಲ್ಲ, ಅಲ್ಲಿ ನಮ್ಗೆ ಪೆಟ್ಟಾಗ್ತದೆ. ಅದನ್ನ ಅರ್ಥ ಮಾಡ್ಬೇಕು. ಈಗ ಇನ್ನು ಮುಂದುವರಿಸೋದಿ ಶಶಿಕಲಾ ಸಿಸ್ಟರ್. ಬಳಿಕ ಸರ್ವೇಶ್ವರ ಮೋಶೆ ಮತ್ತು ಆರೋನರಿಗೆ, ನೀವು ನನ್ನನ್ನು ನಂಬದೇ ಹೋದಿರಿ, ಇಸ್ರಾಯೇಲರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದಿರಿ. ಆದುದರಿಂದ ನಾನು ಈ ಸಮಾಜದವರನ್ನು ನಾನು ವಾಗ್ದಾನ ಮಾಡಿದ ನಾಡಿಗೆ ನೀವು ಕರೆದುಕೊಂಡು ಹೋಗಕೂಡದು ಎಂದು ಹೇಳಿದರು. ನೋಡಿ, ಇಮ್ಮಿಡಿಯೇಟ್ ಆಗಿ ಶಿಕ್ಷೆ ಬರ್ತಾ ಇದೆ. ನಾನು ಹೇಳಿದ್ದೇನೆ, ಸೌಲ ಬೇಕಾದ್ರೆ ಇನ್ನೊಂದು 50 ವರ್ಷ ಜೀವಿಸಿರ್ಬಹುದು. ಮೋಶೆಗೆ ಇಮ್ಮಿಡಿಯೇಟ್ ಆಗಿ ಶಿಕ್ಷೆ ಬರ್ತಾ ಇದೆ. ಕಾರಣ ಏನು? ಮೋಶೆ ದೇವರೊಂದಿಗೆ ತುಂಬಾ ಅಟ್ಯಾಚ್ ಆಗಿದ್ರು, ತುಂಬಾ ಕ್ಲೋಸ್ ಆಗಿದ್ರು. ಅಲ್ಲಿ ಸಮುದ್ರ ದಾಟುವಾಗ ಕೋಲಿ ಚಾಚುವಾಗ ಸಮುದ್ರ ಇಬ್ಬಾಗ ಆಯ್ತು. ಅದೆಲ್ಲ ಅವ್ರಿಗೆ ಗೊತ್ತಿದೆ ಅಲ್ಲ. ಖಾಲಿ ಅಲ್ಲಿ ಕೋಲಿ ಚಾಚಿದ್ದು ಮಾತ್ರ, ಅಲ್ಲಿ ಸಮುದ್ರ ಇಬ್ಬಾಗ ಆಯ್ತು. ಇಲ್ಲಿ ಯಾಕೆ ಮತ್ತೆ ನಾನು ನೀರು ಕೊಡ್ತೇನೆ ಎಂದು ಹೇಳಿದ್ರು. ಈಗ ಏನಾಗುತ್ತೆ ಅಂದ್ರೆ, ದೇವರ ಹತ್ತಿರದಲ್ಲಿ ತುಂಬಾ ಆಪ್ತರಾಗಿರುವ ವ್ಯಕ್ತಿಗಳು ತಪ್ಪು ಮಾಡುವಾಗ ಆ ಶಿಕ್ಷೆ ಇಮ್ಮಿಡಿಯೇಟ್ ಆಗ್ತದೆ. ಅದಕ್ಕೇನೆ ನಮ್ಗೆ ಕೆಲವೊಮ್ಮೆ ಶಿಕ್ಷೆ ಬೇಗ ಬರುವುದು. ಶಶಿಕಲಾ ಸಿಸ್ಟರ್, ಎಸ್ಪೆಷಲಿ ನನ್ಗೆ ನಾವು ದೇವರೊಂದಿಗೆ ಆಪ್ತರಾಗಿರುವಾಗ ದೇವರು ಅಷ್ಟು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅಲ್ಲಿ ಮೋಶೆ ಸಿಟ್ಟಿನಿಂದ ತಳಮಳಗೊಂಡು ಬೊಬ್ಬೆ ಹಾಕಿದ, ವಿದ್ರೋಹಿಗಳೇ, ದೇವರು ಇಸ್ರಾಯೇಲ್ ಪ್ರಜೆಯನ್ನು
ನನ್ನ ಪ್ರಜೆ ಅಂತ ಕರೆಯುವಾಗ ನನ್ನ ಪ್ರಜೆಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ನಿನಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಹೌದು. ಆ ಆ ಸಿಟ್ಟಿನಿಂದ ಅವ ಹೊಡೆದದ್ದು. ನಾವು ಸಿಟ್ಟಿನಲ್ಲಿ ಮಾತಾಡಬಾರ್ದು ಅಂತ ಹೇಳಿದ್ದಕ್ಕೆ ಇದಕ್ಕೆ ಉದಾಹರಣೆ. ಸಿಟ್ಟು ಬಂದ್ರೆ ಏನೇನು ಮಾತಾಡ್ತೇವೆ. ಕೆಲವೊಮ್ಮೆ ಸಿಟ್ಟಿನಿಂದ ನಾವು ದೇವರ ವಚನನೂ ಉಲ್ಲಂಘಿಸ್ತೀವಿ. ಇದು ಮೇನ್ ಆಗಿ, ಕೆಲವೊಮ್ಮೆ ಅಲ್ಲ, ಮೋಸ್ಟ್ಲಿ ಹಾಗೇನೆ ಆಗ್ತಾ ಇದೆ. ಸೊ ಈಗ ಬ್ರದರ್ಸ್ ಹೇಳಿದ ಹಾಗೆ ಮೋಶೆ ದೇವರೊಂದಿಗೆ ತುಂಬಾ ಆಪ್ತರಾಗಿದ್ರು. ಆಪ್ತರಾಗಿರೋ ವ್ಯಕ್ತಿಯಿಂದ ದೇವರು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ನೋಡಿ, ಮಕ್ಕಳು ತಪ್ಪು ಮಾಡೋದು, ಪಕ್ಕದ ಮನೇಲಿ ಇರುವರು ತಪ್ಪು ಮಾಡಿದ್ರೆ ಯಾರಿಗೆ ಶಿಕ್ಷೆ ಕೊಡ್ತೀವಿ ಬೇಗ? ಆ ಪಕ್ಕದ ಮನೇಲಿ ಕೊಡ್ತೀವಿ. ಈ ಕಾಲದಲ್ಲಿ ಪಕ್ಕದ ಮನೇಲಿ ಕೊಡ್ತಾರೆ ಅನ್ಸುತ್ತೆ. ನಾವು ಪ್ರೀತಿಸುವವರಿಗೆ ಶಿಕ್ಷೆ ಜಾಸ್ತಿ ಸಿಗ್ತದೆ. ಮತ್ತೆ ಆ ದಂಗೆಕೋರ ಅಂತ ಹೇಳಿದ್ದು ಒಂದು ಕಡೆ ಆದ್ರೆ, ಮೋಶೆ ದೇವರ ಸ್ಥಾನಕ್ಕೆ ತನ್ನನ್ನೇ ಏರಿಸ್ಕೊಂಡ ತರ ಒಂದು ನಾವು ನೀರನ್ನು ಬರ ಮಾಡಬೇಕು ಅಂತಿಲ್ಲ. ಹಂಗಂದ್ರೆ ನಾವು ನಿಮ್ಗೆ ನೀರು ಬರ ಮಾಡ್ಬೇಕು ಅಂದ್ರೆ ದೇವರದ ಮಹಿಮೆನೇ ಇಲ್ಲ ಅಲ್ಲಿ, ದೇವರಿಗೆ ಮಹಿಮೆನೇ ಇಲ್ಲ. ನಾವು ನಿಮಗೆ ನೀರು ಕೊಡ್ಬೇಕಾಗಿದ್ಯಾ ಅಂತ ಕೇಳಿದ್ರೆ ದೇವರ ಸ್ಥಾನನೇ ಇಲ್ವಲ್ಲ ಅಲ್ಲಿ, ಆ ಜಾಗನೇ ಇಲ್ಲ. ಇದೆಲ್ಲ ಕಾರಣಗಳೇ. ಆದ್ರೆ ಅಲ್ಟಿಮೇಟ್ ಆಗಿ ಏನಂದ್ರೆ ದೇವರ ವಚನ ಉಲ್ಲಂಘಿಸಿದ್ದಾರೆ. ದೇವರು ಈ ರೀತಿ ಮಾಡಕ್ ಹೇಳಿದ್ರು, ಅವ್ರು ಆ ರೀತಿ ಮಾಡಿಲ್ಲ. ಇದೆಲ್ಲ ಇವನ ಕೋಪದಿಂದ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. ಆದ್ರೆ ದೇವರ ವಚನ ಉಲ್ಲಂಘಿಸಿದ್ರು. ಮೋಶೆ ವಚನ ಉಲ್ಲಂಘಿಸಿದಾಗ ದೇವರಿಗೆ ಆಶ್ಚರ್ಯ ಆಯ್ತು. ಮೋಶೆ ನನ್ ಜೊತೆಗೆ ಇಷ್ಟು ಇದಾಗಿರೋ ವ್ಯಕ್ತಿಯನ್ನು ನನ್ನ ಉಲ್ಲಂಘಿಸಿದಾರ. ನೋಡಿ, ಮೋಶೆಯನ್ನು ಕರೆದಿರುವುದೇ ಇಸ್ರಾಯೇಲ್ ಜನರನ್ನು ಕಾನಾನೂರಿಗೆ ಕರ್ಕೊಂಡು ಹೋಗಕ್ಕೆ. ಆ ಕರೆನೇ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ. ನೀನು ಇನ್ನು ಕಾನಾನೂರು ಪ್ರವೇಶಿಸುವುದಿಲ್ಲ. ಬೇರೆ ದೇವರ ವಚನ ಕೇಳದೆ ಇದ್ರೆ ಇರೋ ದೊಡ್ಡ ಸಮಸ್ಯೆ. ಕೊನೆಯದಾಗಿ ಒಂದು ವಚನ ಹೇಳ್ತೀನಿ. ನನ್ನ ಪ್ರಕಾರ ಶಶಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಲ್ಲ. 2 ಕೊರಿಂಥ್ಯ 12ನೇ ಅಧ್ಯಾಯ 7, 8, 9 ಓದುವಾಗ, 2 ಕೊರಿಂಥ 12 7, 8, 9. ನನಗೆ ತಿಳಿಸಲಾದ ಗಹನ ಸತ್ಯಗಳಿಂದ ನಾನು ಉಬ್ಬಿ ಹೋಗದ ಹಾಗೆ ನನ್ನ ದೇಹದಲ್ಲಿ ಶೂಲದಂತೆ ನಾಟಿರುವ ಬೇನೆಯನ್ನು ನನಗೆ ಕೊಡಲಾಯಿತು. ನಾನು ಅಹಂಕಾರ ಪಡದೆಯಾಗಿ ಇದು ನನ್ನನ್ನು ತಿವಿದು ಸೈತಾನ್ನ ದೂತನಂತೆ ಕಾಣಿಸುತ್ತಿತ್ತು. ನೋಡಿ, ಈ ಪೀಡೆ ಒಂದು ನಿಮಿಷ. ಶೂಲದಂತೆ ನನ್ನ ಶರೀರದಲ್ಲಿ ಏನೋ ಒಂದು ರೋಗಾವಸ್ಥೆ, ಅದು ಪೌಲನಿಗೆ. ಕೆಲವರು ಹೇಳ್ತಾರೆ ಅವನಿಗೇನು BP-ಯ, ಶುಗರ ಅಥವಾ ಏನೋ ಇರಬಹುದು, ಅಥವಾ ಬೇರೆ ಏನೋ ಸಮಸ್ಯೆ ಒಟ್ಟಿನಲ್ಲಿ. ಆದ್ರೆ ಇವನಿಗೆ ಅದು ಕಾಡುವ ಒಂದು ಸಮಸ್ಯೆ, ತುಂಬಾ ದುಃಖ ಕೊಡುವ ಸಮಸ್ಯೆ. ಯಾರಿಗೆ? ಸಂತ ಪೌಲನಿಗೆ. ಈ ಸಂತ ಪೌಲನ್ ಯಾರು? ಎಲ್ಲವನ್ನು ಬಿಟ್ಟು ದೇವರಿಗಾಗಿ ಬಂದ ವ್ಯಕ್ತಿ. ಪ್ರೇಷರ ಕಾರ್ಯಕಲಾಪ 9:4 ಮತ್ತೆ ತಿರುಗಿ ನೋಡದೇ ಇರುವ ವ್ಯಕ್ತಿ. ಏನು ತಪ್ಪು ಮಾಡೋದು ನಾವು ಕಾಣ್ತಾ ಇಲ್ಲ ಮಧ್ಯೆ. ಹೇಳಿ ಸಿಸ್ಟರ್. ಈಗ ನಮ್ಗೆ ಏನೋ ಒಂದು ಈಗ ಇವ್ರಿಗೆ ತರ ಪೌಲ ತರ ಏನೋ ಬಂತಂತ ಹೇಳಿದ್ರೆ, ನಮ್ಗೆ ಒಂದು ಬೇನೆ ಬಂತಂದ್ರೆ ಅದನ್ನ ಇದು ಮಾಡ್ಕೊಬಹುದು. ಆದ್ರೆ ಅದು ಪೀಡೆ ತರ ನಮ್ಮನ್ನ ಕಾಡ್ಬೋದು. ಬಟ್ ಎದುರುಗಡೆ ಇರೋರು ಮಾಡ್ಬೇಕಾದ್ರೆ, ಈಗ ನಮ್ಮ ಮಕ್ಳೇ ಅಂತಾನೆ ತಗೊಂಡ್ಬಿಟ್ರಿ. ಈಗ ನಮ್ಮ ಇವ್ರೋ ಯಾರೋ ಅಂತ ಹೇಳಿ ಅವ್ರು ಏನಾದ್ರು ಇದು ತಪ್ಪು ಮಾಡ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಇದು ಮಾಡ್ತೀವಲ್ಲ, ಆ ಪೀಡೆನ ಸಹಿಸ್ಕೊಳಕ್ ಆಗೋದಿಲ್ಲ. ಸಿಸ್ಟರ್, ಈಗ ಸಂತ ಪೌಲ್ ಏನ್ ಹೇಳ್ತಾ ಇರೋದು, ನನ್ಗೆ ದೇವರು ಗಹನವಾದ ದರ್ಶನಗಳು, ಜ್ಞಾನವು ಇದೆಲ್ಲ ಕೊಟ್ಟಿದ್ದಾರೆ. ಇದು ನನ್ನನ್ನು ಅಹಂಕಾರ ಪಡಿಸದಂತೆ, ನನಗೆ ಅಹಂಕಾರ ಉಂಟಾಗದಂತೆ ನನಗೆ ಈ ಒಂದು ವೀಕ್ನೆಸ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ನಮ್ಮ ಪಕ್ಕದಲ್ಲಿರುವವರಾಗ್ಲಿ, ನನ್ನ ಸ್ವಂತದವರಾಗ್ಲಿ, ನನಗೆ ಒಂದು ಪೀಡೆಯಾಗಿ ನಿಲ್ಲುವುದಾದ್ರೆ ನೀವು ಅರ್ಥ ಮಾಡಿ, ದೇವರು ನಿಮಗೆ ಅನೇಕ ಅನುಗ್ರಹಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಉಬ್ಬಿ ಹೋಗದಂತೆ, ನೀವು ಅಹಂಕಾರ ಪಡದಂತೆ ಈ ಒಂದು ಅವಸ್ಥೆ ನಿಮ್ಮ ಶರೀರದಲ್ಲಿ, ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಇದು
ಇದು ಪೌಲ ತಗೊಳ್ಳೋದು ಯಾವ ರೀತಿಯಲ್ಲ ನೋಡಿ. ನನಗೆ ಒಂದು ಜ್ವರ ಆಗಿದೆ, ಓಹ್ ನೋಡಿ ನನ್ಗೆ ಈ ಸಮಸ್ಯೆ ಆಗದಂದ್ರೆ ದೇವರು ನನ್ಗೆ ಜ್ವರ ಕೊಟ್ರು. ಅದು ಕೋಪದಲ್ಲಿ ಹೇಳ್ತಾ ಇಲ್ಲ, ದುಃಖದಲ್ಲಿ ಹೇಳ್ತಾ ಇಲ್ಲ. ಅವ್ರು ಹೇಗೆ ಹೇಳ್ತಾ ಇದ್ದಾರೆ, ಒಂಥರ ದೇವರು ಮಾಡಿರುವ ಆ ಕಾರ್ಯವು ಜಸ್ಟಿಫೈ ಮಾಡಿ ಹೇಳ್ತಾ ಇದ್ದಾರೆ. ನನ್ಗೆ ಈ ಕಷ್ಟ ಬಂದಿರೋದು ಸುಮ್ನೆ ಅಲ್ಲ, ಈ ಕಾರ್ಯದಿಂದ ನನಗೆ ಕಷ್ಟ ಬಂತು. ಈ ರೀತಿ ಹೇಳುವ ಒಂದು ಮೈಂಡ್ ಸೆಟ್ ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಇರಬೇಕು. ನನ್ನ ಈ ಸಮಸ್ಯೆ ನನಗೆ ಆಗ್ತಾ ಇದೆ, ಮೋಸ್ಟ್ಲಿ ಈ ರೀತಿಯಲ್ಲಿ ಇದರಿಂದನೇ ನನಗೆ ಈ ಸಮಸ್ಯೆ ಆಗ್ತಾ ಇರೋದು. ದೇವರು ನನಗೆ ಈ ರೀತಿಯಲ್ಲಿ ಪಾರಾಗದಂತೆ, ಈ ರೀತಿ ತಪ್ಪು ಮಾಡದಂತೆ ನನಗೆ ಈ ಸಮಸ್ಯೆ ಕೊಟ್ಟಿದ್ದಾರೆ. ನೋಡಿ ಆ ಪೌಲ ಹೇಳುವ ಶೈಲಿ ನೋಡಿ, ಅಯ್ಯೋ ನನಗೆ ಈ ಅವಸ್ಥೆ ಆಯ್ತಲ್ಲಪ್ಪ, ಅಯ್ಯೋ ನನಗೆ ಈಗ ಆಯ್ತಲ್ಲ, ಆ ಒಂದು ರೀತಿ ಎಲ್ಲ ಪೌಲ ಹೇಳ್ತಾ ಇರೋದು. ನೋಡಿ ನನಗೆ ದೇವರು ಕೊಟ್ಟ ಈ ದೊಡ್ಡ ಅನುಗ್ರಹಗಳಲ್ಲಿ ನಾನು ಕುಗ್ಗಿ ಹೋಗದಂತೆ, ನಾನು ಏನಾಯ್ತು, ನಾನು ನಾಶವಾಗದಂತೆ, ಪಾಪ ಮಾಡದಂತೆ ದೇವರು ನನ್ನ ಶರೀರದಲ್ಲಿ ಈ ಒಂದು ಅವಸ್ಥೆ ಕೊಟ್ಟಿದ್ದಾರೆ. ನೋಡಿ ಪೌಲ ಹೇಳುವ ಶೈಲಿಯಲ್ಲಿ ದೇವರಿಗೆ ಯಾವ ಕಂಪ್ಲೇಂಟ್ಸು ಅದರಲ್ಲಿ ಬರ್ತಾ ಇಲ್ಲ, ಜಸ್ಟಿಫೈ ಮಾಡ್ತಾ ಇದ್ದಾರೆ. ನನಗೆ ದೇವರು ಪೆಟ್ಟು ಕೊಟ್ರು ಈ ಕಾರಣದಿಂದ, ಅದರಲ್ಲಿ ಒಂದು ಮನೋವೇದನೆನೂ ಇಲ್ಲ. ಮಾತ್ರವಲ್ಲ, ಮುಂದುವರಿಸಿ ಓದುವಾಗ ಕಾಣಬಹುದು, ಈ ಪೀಡೆ ನನ್ನನ್ನು ಬಿಟ್ಟು ತೊಲಗಲೆಂದು ನಾನು 3 ಸಾರಿ ಪ್ರಭುವಿನಲ್ಲಿ ಬೇಡಿಕೊಂಡೆ. ನಾನು ಪ್ರಾರ್ಥಿಸಿದ್ದೇನೆ, ಇದೊಂದು ಬಿಟ್ಟು ಹೋಗ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿದ್ದೇನೆ. 3 ಬಾರಿ ಪ್ರಭುವಿನಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥನೆ ಮಾಡ್ಬೋದು ಆಯ್ತಾ, ಸ್ವಾಮಿ ನನ್ಗೆ ಆಗ್ತಾ ಇಲ್ಲ, ಈ ಈ ಶೂಲದಂತೆ ಇರೋದು ಕಷ್ಟ ಆಗ್ತಾ ಇದೆ, ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ಆದ್ರೆ ಕಂಪ್ಲೇಂಟ್ಸ್ ಹೇಳ್ತಾ ಇಲ್ಲ. ಇನ್ನು ಮುಂದುವರಿಸಿ. ಅದಕ್ಕವರು ನನ್ನ ಅನುಗ್ರಹವೇ ನಿನಗೆ ಸಾಕು. ಏನು ತರ ಕೊಡ್ತಾ ಇದಾರೆ, ನನ್ನ ಅನುಗ್ರಹವೇ ನಿನಗೆ ಸಾಕು. ನಮ್ಗೆ ಸ್ವಾಮಿ ನನಗೆ ತಲೆನೋವು ಹೋಗ್ತಾ ಇಲ್ಲ ಅಂತ ಹೇಳುವಾಗ, ಪರವಾಗಿಲ್ಲ ಮಗಳೇ ನನ್ನ ಅನುಗ್ರಹವೇ ಸಾಕು ಅಂತ ಹೇಳುವಾಗ ಶಶಿಕಲಾ ಸಿಸ್ಟರ್ ಏನ್ ಹೇಳ್ತೀರಾ? ಗೊತ್ತಾಗುತ್ತೆ ಅಂತ ಹೇಳ್ಬಿಡ್ತೀನಿ ಬ್ರದರ್. ನಿಮ್ಗೆ ಬರ್ಬೇಕಾ ಗೊತ್ತಾಗ್ತದೆ ಅಲ್ವಾ? ಓಕೆ ಸರ್, ಈಗ ಸಂತ ಪೌಲ್ ಏನ್ ಹೇಳ್ತಾ ಇದ್ರೆ ನೋಡಿ, ಮುಂದುವರಿಸಿ. ಅದಕ್ಕೆ ಅವರು ನನ್ನ ಅನುಗ್ರಹವೇ ಸಾಕು, ನನ್ನ ಶಕ್ತಿ ಪರಿಪಕ್ವವಾಗುವುದು ನಿಶಕ್ತಿಯಲ್ಲಿಯೇ ಎಂದು ದೇವರು ಹೇಳಿದ್ದಾರೆ. ನಿನ್ನ ನಿಶಕ್ತಿಯಲ್ಲಿ ನನಗೆ ಏನೂ ಆಗ್ತಾ ಇಲ್ಲ ಎಂಬ ಆ ಒಂದು ಅವಸ್ಥೆ ಬರುವಾಗಲೇ ನನ್ನ ಶಕ್ತಿಯಲ್ಲಿ ಪ್ರಕಟ ಆಗುವುದು. ನಿನ್ನ ನಿಶಕ್ತಿಯಲ್ಲಿ ಮೋಶೆಯ ಜೀವನ ನೋಡುವಾಗ ಎಲ್ಲೆಲ್ಲಿ ಮೋಶೆಗೆ ನಿಶಕ್ತಿ ಆಯಿತು, ಅಲ್ಲಿ ದೇವರ ಶಕ್ತಿ ಪ್ರಕಟವಾಯಿತು. ಪ್ರಿಯರೇ, ನಮ್ಮ ಒಬ್ಬೊಬ್ಬರ ಜೀವನದಲ್ಲೂ ದೇವರ ಶಕ್ತಿ ಪ್ರಕಟ ಆಗುವುದು. ನಾವು ಏನು ಮಾಡಕ್ಕಾಗಲ್ಲ, ನನ್ನ ಶಕ್ತಿಯಿಂದ ಏನು ಮಾಡಕ್ಕಾಗಲ್ಲ ಎಂಬ ಸಮಯದಲ್ಲಿ ಮಾತ್ರ ಎಷ್ಟುವರೆಗೆ ನನ್ನ ಶಕ್ತಿ ಉಪಯೋಗಿಸ್ತಾ ಇದ್ದೇವೋ ಅದುವರೆಗೆ ದೇವರಿಗೆ ಆಕ್ಟ್ ಮಾಡಕ್ಕಾಗಲ್ಲ. ನಮ್ಮ ನಿಶಕ್ತಿ ಆಗಲ್ಲ ಸ್ವಾಮಿ, ಮುಗಿಯಿತು. ಈ ಒಂದು ರೇಂಜ್ ಬರೋವರೆಗೆ ನಾವು ನಮ್ಮ ಶಕ್ತಿ ಪ್ರಕಟಪಡಿಸ್ತೀವಿ, ದೇವರ ಶಕ್ತಿ ಪ್ರಕಟವಾಗಲು ನಾವು ಬಿಡುವುದೂ ಇಲ್ಲ. ಇನ್ನು ಮುಂದುವರಿಸ್ಕೊಳ್ಳಿ. ಆಗ ಸಂತ ಪೌಲ್ ಏನ್ ರೆಸ್ಪಾಂಡ್ ಮಾಡ್ತಾ ಇದ್ರೆ ನೋಡಿ ಎಂದು ಹೇಳಿದರು. ಕ್ರಿಸ್ತ ಯೇಸುವಿನ ಶಕ್ತಿ ನನ್ನಲ್ಲಿ ನೆಲೆಸುವಂತೆ ನನ್ನ ನಿಶಕ್ತಿಯನ್ನು ಕುರಿತು ಮತ್ತಷ್ಟು ಹೆಮ್ಮೆ ಪಡುತ್ತೇನೆ. ಈಗ ಸಂತ ಪೌಲ್ನಿಗೆ ಇದು ಅವ್ರ ಹೆಮ್ಮೆ ಆಗ್ತಾ ಇದೆ. ಓಹ್, ನನ್ನ ನಿಶಕ್ತಿಯಲ್ಲಿ ಕ್ರಿಸ್ತ ಯೇಸುವಿನ ಶಕ್ತಿ ನನ್ನಲ್ಲಿ ಪ್ರಕಟ ಆಗ್ತಾ ಇದೆಯಲ್ಲ, ಪ್ರೈಸ್ ದ ಲಾರ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ. ಸಂತ ಪೌಲ್ನ ಒಂದು ರೀತಿ ಬ್ರದರ್ ಕೇಳಿದೆ. ಎಲ್ಲರಿಗೂ ನಮಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ, ಅವನು ಕೇವಲ ದೇವ್ರನ್ನ ಮಾತ್ರ ದೃಷ್ಟಿಸ್ತಾ ಇದ್ದಾನೆ, ಕ್ರಿಸ್ತನನ್ನ. ನಾವೇನ್ ಮಾಡ್ತೀವಿ ಗೊತ್ತಾ, ನೋವಾದಾಗ ಬೇರೆಯವ್ರ ನಮ್ ಬಗ್ಗೆ ಆಡ್ಕೊಳ್ಳೋದನ್ನೇ ಕೇಳ್ತಿರ್ತೀವಿ. ಹಿಂಗೆಲ್ಲಾ ಕುಣಿತಾನೆ, ಪ್ರೇಯರ್ ಅಂತ ಅನುಭವಿಸ್ತಾನೆ. ಇದು ನಮ್ಮನ್ನ ಹೈಲೈಟ್ ಮಾಡ್ತಿದೆ ಹೊರತು, ನೋಡಿ ಅವ್ನ ಎಷ್ಟು ಸುಲಭವಾಗಿ ತಗೊಂತಾ ಇದ್ದಾನೆ. ನನ್ನ ನಿಶಕ್ತಿಲಿ ದೇವ್ರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ, ನಾನು ಇನ್ನೂ ದೇವ್ರ ಮಹಿಮೆ ಕಾಣ್ತಾ ಇದ್ದೀನಿ ಅನ್ನೋದಕ್ಕೂ ನಾನು ಅಯ್ಯೋಯ್ಯೋ ಅವ್ರ ಹಿಂಗ್ ಮಾತಾಡ್ತಾ ಇದ್ದಾರೆ, ಅಯ್ಯೋಯ್ಯೋ ಅಂದ್ಕೊಂತಾರೆ. ಡಿಫ್ರೆನ್ಸ್ ನನಗೂ ಇಲ್ಲಿ ನೀವೇ ಹೇಳಿದಾಗೆ ಇವನಿಗೆ ಇನ್ನೊಂದ್ ಸಮಸ್ಯೆ ಆಗ್ತಾ ಇಲ್ಲ, ದೊಡ್ಡ ಸಮಸ್ಯೆಯಿಂದ ಪ್ರಾರ್ಥನೆ ಮಾಡಕ್ ಹೋಗಿರೋರು. ಆಗ ಅವನಿಗೆ ಬರೋದೇನು, ಇದು ಇದರಿಂದನೇ ಬಂದಿರೋದು, ಇದು ದೇವರ ಮಹಿಮೆ ಬರಕ್ಕೇನೆ. ಓಹ್, ದೇವರ ಮಹಿಮೆ ನನ್ನ ಈ ರೋಗದಿಂದ ಬರ್ತಾ ಇದೆಯಲ್ಲ, ಓಹ್ ದೇವರೇ ಸ್ತೋತ್ರ. ಈ ಒಂದು ಶೈಲಿಯಲ್ಲಿ ಇವನ ಪ್ರಾರ್ಥನೆ ಚೇಂಜ್ ಆಗಿದೆ. ನಾನ್ ನಿಮ್ಗೆ ಹೇಳಿದ್ದೆಲ್ಲ, ನಮ್ ಪ್ರಾರ್ಥನೆ ಈ ರೀತಿ ಆಗ್ಬೇಕು.
ಅವನ ತರ ದೇವರೊಂದಿಗೆ ಇಂಟ್ರಾಕ್ಷನ್ ಆಗೋದು, ಅವರಿಂದ ರೆಸ್ಪಾನ್ಸ್. ಈಗ ಬರ್ತಾ ಬರ್ತಾ ಒಂದ್ ಸ್ವಲ್ಪ ನಾವು ಆ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ನಮ್ ಚಿಂತೆ ಬೇರೆ ಎಲ್ಲೋ ತಕ್ಷಣ ಹೋಗ್ತೀವಿ, ದೇವರನ್ನು ಫೋಕಸ್ ಆಗಿರ್ತಾ ಇಲ್ಲ. ನಮ್ಗೀಗ ಇಷ್ಟು ಸಮಯ ಪ್ರಾರ್ಥನೆ ಮಾಡಿದೆ, ಇಷ್ಟು ಜಪಸರ ಮಾಡಿದೆ, ಆ ಲೆಕ್ಕಕ್ಕಿಂತ ಮಿಗಿಲಾಗಿ ನನಗೂ ದೇವರಿಗಿರುವ ಆಪ್ತ ಆ ಒಂದು ರಿಲೇಷನ್ ಇದೆಯಲ್ಲ, ಅದು ಜಾಸ್ತಿ ಆಗಲು ಪ್ರಯತ್ನ ಆಗ್ಬೇಕು. ಯಾವಾಗಲೂ ಮೊಣಕಾರು ಇಲ್ಲದೆ ಇದ್ರು ಪರವಾಗಿಲ್ಲ, ನಾವು ಗಾಡಿ ಓಡಿಸುವಾಗಲೂ ಆ ದೇವರೊಂದಿಗೆ ಮಾತನಾಡಿ ಓಡಿಸಿ. ನೀವು ಅಂಗಡಿಯಲ್ಲಿರುವಾಗಲೂ ದೇವರೊಂದಿಗೆ ಮಾತನಾಡಿ ಕೆಲಸ ಮಾಡಿ. ಟೀಚಿಂಗ್ ಮಾಡುವಾಗಲೂ ದೇವರೊಂದಿಗೆ ಮಾತನಾಡ್ತಾ ಕೆಲಸ ಮಾಡಿ. ಸೊ ಇದು ನಮ್ಮ ಪ್ರಾರ್ಥನೆನೇ ಆಗ್ಬೇಕು. ಆಗ ನಮ್ಮ ಜೀವನನೇ ಪ್ರಾರ್ಥನೆ ಆಗ್ಬೇಕು. ಆಗ ನೋಡಿ, ಆ ಗಾಡಿ ಆ ರೀತಿ ಓಡಿಸಿದ್ರು, ಸ್ವಾಮಿ ಯಾಕೆ ಆಗಬೇಕು, ಈ ರೀತಿ ಓಡಿಸ್ತಾ ಇದೆ, ಏನಿರಬಹುದು ಕಾರಣ? ಆ ವ್ಯಕ್ತಿ ಹೀಗೆ ಮಾತನಾಡ್ತಾರೆ, ಏನಿದೆ? ಆಗ ನಮ್ ಜೀವನನೇ ಪ್ರೇಯರ್ ಆಗಿ ಮಾರ್ಪಾಡಾಗ್ತದೆ ಅಲ್ವಾ? ಬ್ರದರ್, ಬಹುಶಃ ಆ ಪೇನ್ ಇರುವಾಗ್ಲೇ ಬಹುಶಃ ಅಷ್ಟು ಒಂದು ವಂಡರ್ಫುಲ್ ಲೆಟರ್ಸ್ ಬರ್ದಿರ್ಬೋದಾ ಅಂತ. ಖಂಡಿತವಾಗಿಯೂ. ಮೋಸ್ಟ್ಲಿ ಎಲ್ಲ ಲೆಟರ್ ಬರ್ದಿರೋದು ಜೈಲಲ್ಲಿ ಇದ್ದಾಗಲೇ. ಜೈಲಲ್ಲಿ ಕಠಿಣ ಶಿಕ್ಷೆ ಅನುಭವಿಸ್ತಾ ಇರುವಾಗ, ಸೆರೆಮನೆಯಲ್ಲಿ ಇದ್ದಾಗ ಬರೆದಿರೋದು ಈ ಪತ್ರಗಳಲ್ಲ. ಯಾವುದರಲ್ಲೂ ನಾನಿಷ್ಟು ಕಷ್ಟಪಟ್ಟೆ, ಏನೋ ಕಷ್ಟಪಡದಿರೋರಿಗೆ ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ, ಅಪೋಲೋಸ್ ಏನೋ ಕಷ್ಟಪಡ್ಲಿಲ್ಲ, ಆದ್ರೆ ಅವನಿಗೆ ಚೆನ್ನಾಗಿದೆ, ಆ ಒಂದು ಚಿಂತೆನೆ ಪೌಲನಿಗೆ ಬರಲಿಲ್ಲ. ಪ್ಲೀಸ್ ಅಲ್ಲ, ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನನಗೆ ಇವತ್ತು ಸ್ವಲ್ಪ ಸಮಸ್ಯೆ ಇತ್ತು. ನನ್ನ ಬೆಳಿಗ್ಗೆ ಎದ್ದಾಗ ಒಂದು ಇಲಿಯನ್ನ ಕಂಡೆ. ಇಲಿಯನ್ನ ಒಂದ್ ಕಡೆ ಕವರ್ ಮಾಡಿಟ್ಟು ನಾನು ಬಂದಿದ್ದೇನೆ. ಇನ್ನು ಹೋಗಿ ರೆಡಿ ಮಾಡ್ಬೇಕಂತ. ಪ್ಲೀಸ್ ಅಲ್ಲ. ಓಕೆ.